ಈ ಅವಧಿಯನ್ನು ಪೂಜ್ಯರಾದ ಶ್ರೀ 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 ಅಕ್ಷರಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನಿರ್ವಹಿಸ್ತಾ ಇದ್ದಾರೆ. ಯಜ್ಞೋಪವೀತ ಎಂಬ ವಿಷಯವನ್ನು ನಿರೂಪಿಸಿ ನಮ್ಮನ್ನು ವಹಿಸ್ತಾರೆ. ಅವರ ನುಡಿಮುತ್ತುಗಳನ್ನು ಆಲಿಸ್ತಾ ನಮ್ಮ ಬದುಕಿನ ಪ್ರಬೋಧವನ್ನು ನಾವು ಪಡೆದುಕೊಳ್ಳೋಣ. ಓಂ ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಧಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್. ಧಾರ್ಮಿಕ ಚಿಂತನಾ ಗೋಷ್ಠಿಯಲ್ಲಿ ಯಜ್ಞೋಪವೀತ ಅನ್ನೋ ವಿಷಯವನ್ನು ಮಾತಾಡಬೇಕು ಅಂತ ಬಂದಿಟ್ಟಿದ್ದಾರೆ. ಇದು ಕರ್ಮಗಳ ಅಂಗದ ವಿಚಾರ. ಪ್ರಧಾನ ಕರ್ಮ, ಪುಣ್ಯಾಹವೂ ಕರ್ಮಾಂಗ, ಯಜ್ಞೋಪವೀತವೂ ಕರ್ಮಾಂಗ, ಕಾಲವೂ ಕರ್ಮಾಂಗ. ಪ್ರಧಾನ ಯಾವುದು? ಕರ್ಮ. ಕರ್ಮವನ್ನು ಮಾಡದೆ ಬಾಕಿದ್ದಕ್ಕೇನು ಬೆಲೆ ಇಲ್ಲ. ನಾನು ಅವರ ಹತ್ರ ಹೇಳ್ತಾ ಇದ್ದೆ, ಪುಣ್ಯಾಹನೇ ನೀವು 1.5 ಗಂಟೆ ಹೇಳಿದ್ದೀರಿ, ಕರ್ಮ ಮಾಡೋಕ್ಕೆ ಇನ್ನು ಎಷ್ಟು ಟೈಮ್ ತಗೋತೀರಿ? ಅದೆಲ್ಲ ಆಗೋಲ್ಲ. ಏನಾಗಿದೆ ಅಂದರೆ ಆಚಾರ ಇದೆಯಲ್ಲ, ಅದು ಪುರೋಹಿತರಿಗೆ ಗೊತ್ತು. ಸ್ವಾಮಿ ನೀವು ಹೇಳ್ತೀರಿ, ಇಲ್ಲಿ ಮಾಡೋರಿಗೆ ಗೊತ್ತು, ಈ ಮಾತಾಡೋರು ಮಾಡಲ್ಲ, ಮಾಡೋರು ಮಾತಾಡಲ್ಲ ಅಂದರು. ಅಂದರೆ ಮುಂಚೆ ಬಾಲ್ಯದಲ್ಲಿ ಅವ್ರು ಹೇಳಿದ ವಿಷಯ ಸರಿ, ಬಾಲ್ಯದಲ್ಲಿ ತಿಳ್ಕೋಬೇಕು, ಮಾಡ್ತಾ ಚರ್ಚೆ ಮಾಡಬಾರ್ದು. ಕರ್ಮ ಮಾಡುವಾಗ ಚರ್ಚೆ ಮಾಡಿದರೆ ಅದು ಕರ್ಮನೂ ಆಗಲ್ಲ, ಈ ಕಡೆ ಚರ್ಚೆನೂ ಮುಗಿಯಲ್ಲ. ಆದ್ದರಿಂದ ಕರ್ಮ ಮಾಡುವಾಗ ಮೌನವಾಗಿ ನೋಡಬೇಕು ಅಷ್ಟೇ. ಇವರು ಹೇಳಿರೋ ವಿಷಯ ಒಂದು ಸ್ವಲ್ಪ ಪರಾಮರ್ಶೆ ಮಾಡ್ತೀನಿ, ಯಾಕೆಂದರೆ ಕರ್ಮಾಂಗ ವಿಚಾರವಾದ್ದರಿಂದ. ಇದು ಇದೆಯಲ್ಲ, ಪುಣ್ಯಾಹವಾಗಲಿ ಯಜ್ಞೋಪೀತವಾಗಲಿ ಯಾವುದೇ ಆಗಲಿ, ಕರ್ಮದ ಒಂದು ಸಮಯದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಮಾಡಬೇಕು. ಅದು ಅವತ್ತೇ ಯಜಮಾನ ತಾನೇ ಮಾಡೋದು. ಯಜಮಾನಿಗೆ ದೇಹ ಶಕ್ತಿ ನೋಡಬೇಕು, ಐಶ್ವರ್ಯ ಶಕ್ತಿ ನೋಡಬೇಕು. ಯಾರೋ ಈ ಧರ್ಮಶಾಸ್ತ್ರ ಬರೋರೇನು ದುಡ್ಡು ಕೊಡೋಲ್ಲ. ದುಡ್ಡು ಯಾರು ಕೊಡಬೇಕು? ಯಜಮಾನ ಕೊಡಬೇಕು. ನೀವು ಅಷ್ಟು ಕೊಡ್ರಿ, ಇಷ್ಟು ಕೊಡ್ರಿ, ಇಷ್ಟು ಕೊಡ್ರಿ ಅಂದರೆ ಹೇಗೆ ನಡೆಯುತ್ತೆ? ಕಾಲ ಯಜಮಾನಿಗೆ ಬಂಧುಗಳು ಬಂದಿರ್ತಾರೆ, ಎಲ್ಲ ಬಂದಿರ್ತಾರೆ. ನೀವು ಪುಣ್ಯಾಹಕ್ಕೆ 12 ಗಂಟೆ ತನಕ ಮಾಡಿಬಿಟ್ಟು ಬ್ರಾಹ್ಮಣನ ಭೋಜಿತ್ವ ಮಾಡಿದರೆ ಅದು ಮದುವೆ ಮಾಡೋದು ಯಾವಾಗ, ಉಪನಯನ ಮಾಡೋದು ಯಾವಾಗ? ಅವರು ಮುಹೂರ್ತ ಇಡ್ತಾರೆ 9:00ವರೆಗೆ. ಯಾವಾಗ ಪುಣ್ಯಾಹ ಮಾಡ್ತೀರಿ ನೀವು? ಆದ್ದರಿಂದ ಇಲ್ಲಿ ಏನಾಗಿದೆ ಅಂದರೆ 2 ಭಾಗ ಇದೆ. ಒಂದು ಆಚಾರ, ಒಂದು ಶಾಸ್ತ್ರ. ಶಾಸ್ತ್ರ ಭಾಗವನ್ನು ಚೆನ್ನಾಗಿ ಹೇಳಿದ್ದಾರೆ, ಅದರಲ್ಲಿ 2 ಇಲ್ಲ. ಶಾಸ್ತ್ರ ಭಾಗವನ್ನು ವಿಚಾರ ಮಾಡೋದು ಖಂಡಿತ ಬೇಕು. ಮುಂಚೆ ಬ್ರಹ್ಮಚಾರಿ ಆಗಿದ್ದ ಗುರುಕುಲದಲ್ಲಿ ಚರ್ಚೆ ಮಾಡಿ ತಿಳ್ಕೋಬೇಕು, ಅದು ಒಳ್ಳೆಯ ವಿಷಯ, ಒಪ್ಕೊಳ್ಳುವಂಥದ್ದು. ಆಚಾರ ಇದೆಯಲ್ಲ, ಅದು ಭಿನ್ನ ಭಿನ್ನ ಜಾಗದಲ್ಲಿ ಭಿನ್ನ ಭಿನ್ನ. ಅದಕ್ಕೆ ನಮ್ಮ ಶಂಕರರು ಒಂದು ಮಾತು ಬರೀತಾರೆ, ಕರ್ತುಂ ಅಕರ್ತುಂ ಅನ್ಯಥಾವಾ ಕರ್ತುಂ ಶಕ್ಯಂ ಲೌಕಿಕಂ ವೈದಿಕಂಚ ಕರ್ಮ. ಮುಗಿದೋಯ್ತು. ಯಾವುದೇ ಕರ್ಮವನ್ನು ಅವರವರ ಸಂಪ್ರದಾಯದಲ್ಲಿ ಹೇಗೋ ಮಾಡ್ಕೊಂಡು ಬಂದಿರ್ತಾರೆ. ನೀವು ಅದನ್ನೂ ಮಾಡಬೇಡಿ ಅಂದರೆ ಇದ್ದದ್ದು ಬಿಟ್ಟು ಹೋಗುತ್ತೆ. ಎಷ್ಟು ಕಷ್ಟ ಇದೆ ಅಂದರೆ ಅವ್ರು ಹೇಳೋದ್ರಲ್ಲಿ ಮುಂದೆ ಕ್ಲಾಸ್ ನಾನು ಹೇಳಿದೆ ತಮಾಷೆಯಾಗಿ, ಅಲ್ಲ ರೇ ಒಂದು 2 ಕಲಶ ಇಟ್ಕೋಬೇಕು ನೀವು ಹೇಳ್ತೀರಿ, ನಮ್ಮಲ್ಲಿ 1 ಕಲಶ ಇಟ್ಕೋತಾರೆ. ಸೂತ್ರಕಾರರು ಹೇಳಿರೋದು ನಿಜ. ಬ್ರಾಹ್ಮಣಾನ್ ಭೋಜಯಿತ್ವ ಆಶಿಷೋ ವಾಚಯಿತ್ವ ಶುಚೀನ್ ಮಂತ್ರವತಃ ಬ್ರಾಹ್ಮಣಾನ್ ಸರ್ವಕೃತ್ಯೇಷು ಭೋಜಯೇತ್. ಇದೆಲ್ಲ ಶಾಸ್ತ್ರವಾಕ್ಯವೇ. ನೀವು ಊಟ ಮಾಡಿಸ್ತಾ ಕೂತ್ಕೋತೀರೋ, ಮುಂದೆ ಮುಹೂರ್ತ ಮಾಡ್ತೀರಾ. ಬ್ರಾಹ್ಮಣರಿಗೆ ಊಟ ಮಾಡಿಸ್ತಾ ಕೂತ್ರೆ ಅವನು 1 ಗಂಟೆ ಊಟ ಮಾಡ್ತಾನೆ ನಿಧಾನಕ್ಕೆ ಪೂಜೆ ಮಾಡಿಕೊಂಡು, ಆಮೇಲೆ ಎಂಥ ಕರ್ಮ ಮಾಡ್ತೀರಾ? ಅದು ಪುಣ್ಯ ಅಂಗ ಅಂತ ಗೊತ್ತಿದ್ದೆ. ನಮ್ಮಲ್ಲಿ ಅದಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಏನು ಚೆನ್ನಾಗಿದೆ ಅಂದರೆ ಹಿರಣ್ಯೇನ ಭೋಜಯಿಷ್ಯೇ ಅಂತ ಮಾಡಿದ್ದಾರೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ದುಡ್ಡಿಂದ ಊಟ ಮಾಡಿಸ್ತೀವಿ ಅಂದರು, ಪ್ರತ್ಯಕ್ಷ ಊಟ ಅಲ್ಲ. ಪುಣ್ಯಾಹ ಅಂಗಂ ನಾನಾ ಗೋತ್ರಾನ್ ಬ್ರಾಹ್ಮಣಾನ್ ಹಿರಣ್ಯೇನ ಭೋಜಯಿಷ್ಯೇ. ಭೋಜಯಿಷ್ಯ ತೋಷಯಿಷ್ಯ ಅಲ್ಲ, ಭೋಜಯಿಷ್ಯ ಅಂತ ನಮ್ಮಲ್ಲಿರೋದು. ಅಂದರೆ ನಮ್ಮ ಶಾಸ್ತ್ರ ಹೇಗಿದೆ ಅಂದರೆ, ಊಟಕ್ಕೆ ಎಷ್ಟು ಖರ್ಚಾಗತ್ತೋ ಆಮ ಕೊಟ್ಟರೆ 1/2. ಅಂದರೆ ಊಟಕ್ಕೆ ಈಗಿನ ಕಾಲದಲ್ಲಿ ಎಲ್ಲ ಪೇಯಿಂಗ್ ಎಷ್ಟು ಅದು ಇದು ಅಂತ ಇದೆ ಅಂತ ಇಟ್ಕೊಳ್ಳಿ. PG ಎಂಥದ್ದು ಝೊಮ್ಯಾಟೊ ಅದು ಹೇಳಲೇಬಾರ್ದು. ಆ ಊಟಕ್ಕೆ ಎಷ್ಟೋ ದುಡ್ಡು ಕೊಡ್ತೀವಲ್ಲ, ಅದಕ್ಕೆ 1/2 ಆಮ ಅಂದರೆ ದ್ರವ್ಯವನ್ನು ಕೊಡೋದು, ಅಕ್ಕಿ ಕಾಳು. ಅದಕ್ಕೆ 1/2 ಹಿರಣ್ಯ, ಯಾಕಂದ್ರೆ ಅವನು ಹೋಗ್ತಾ ಇರಬೇಕು. ಯಾಕೆ ಅಂದರೆ ಆಮವನ್ನು ಮಾಡ್ಕೋಬೇಕು. ಆದ್ದರಿಂದ
ಭೋಜಯಿಷ್ಯ ಅಂದರೆ ಹಿರಣ್ಯ ಸುಲಭ, ಟಕ್ಕ ಟಕ್ಕ ನೋಟ್ ಕೊಟ್ಟರಾಯಿತು, ಊಟ ಆಯಿತು. ಆದರೆ ಇವ್ರು ಹೇಳಿದರು 4 ಜನ ಅಂತ. ಸಿಟ್ಟು ಮಾಡ್ಕೋತಾರೆ ಬ್ರಾಹ್ಮಣರಲ್ಲಿ 4 ಜನ ಕರೆದ್ರೆ ನಮ್ಮನ್ನು ಪುಣ್ಯ ಹಾಕಿ ಕರೀಲಿಲ್ಲ ಅಂತ ಸಿಟ್ಟು ಮಾಡ್ತಾರೆ. ಏನು ಮಾಡೋದು? ಅದೇ ದುಡ್ಡನ್ನೇ ಹಂಚೋದು ಅಷ್ಟೇ, ಅವನ ಯೋಗ್ಯತೆ ಇದ್ದ ಹಾಗೆ. ಇದೆಲ್ಲ ದೇಶ ಕಾಲ ಇದನ್ನು ನೋಡಿಕೊಂಡು ಕರ್ಮಾಂಗ ಅನ್ನೋದು ನೆನಪಿಟ್ಕೋಬೇಕು. ಈಗ ನನ್ನ ವಿಷಯಕ್ಕೆ ಬರ್ತೀನಿ ನಾನು. ಯಜ್ಞೋಪವೀತ ಅಂತ ನನಗೆ ಜಿಜ್ಞಾಸೆ ಇದ್ದೇ ಇದೆ. ಈಗ ಆಚಾರ ಒಂದಿದೆ, ಜಿಜ್ಞಾಸೆ ಇದೆ. ಯಜ್ಞೋಪವೀತ ಯಾತಕ್ಕೆ ಅಂದರೆ ದಕ್ಷಿಣಂ ಬಾಹುಮುದ್ಧರತೇವ ದತ್ತೆ ಸವ್ಯಮಿತಿ ಏತದೇವ ಯಜ್ಞೋಪವೀತಮೇತದೆ ವಿಪರೀತಂ ಪ್ರಾಚೀನ ವೀತಗು ಸಂವೀತಂ ಮಾನುಷಂ ಅಂತ ಸ್ವಾಧ್ಯಾಯ ಪ್ರಶ್ನೆದಲ್ಲಿ ಹೇಳಿದ್ದಾರೆ. ಸ್ಪಷ್ಟವಾಗಿದೆ. ದಕ್ಷಿಣಂ ಬಾಹುಂ ಉದ್ಧರತೆ, ಬಲಗೈ ಮೇಲಿರಬೇಕು, ಹೀಗೆ ಹೋಗಬೇಕು. ಅವಧತ್ತೆ ಸವ್ಯಂ, ಎಡಗೈ ಕೆಳಗಿರಬೇಕು. ಅಜಿನಂ ವಾಸೋವ, ಅಜಿನವಾಗಲಿ ಬಟ್ಟೆಯಾಗಲಿ. ಯಜ್ಞೋಪವೀತ ಅಪಿವಾ ಸೂತ್ರಮೇಕೆ ಅಂತ ಏಕೆ ಸೂತ್ರಂ ಅಂತ ಯಜ್ಞೋಪವೀತವನ್ನು ಹೇಳಿದರು. ಇದು ಕೇಳಿದರೆ ನಮಗೆ ವಿಚಾರ ಮಾಡಿದರೆ ಹೇಳಿದರೆ ಯಜ್ಞೋಪವೀತ ಕರ್ಮಕ್ಕೆ ಅಂಗ. ಯಾಜಯೇದ್ಯಜೇತವಾ ಯಜ್ಞೋಪವೀತ್ಯೇ ವಾಧೀತ ಯಾಜಯೇದ್ಯಜೇತವಾ ಅಂತ ಯಜ್ಞೋಪವೀತಿಯಾಗಿಯೇ ಅಧ್ಯಯನ ಮಾಡಬೇಕು, ಯಾಜನ ಮಾಡಬೇಕು. ಇದೆಲ್ಲ ಶಾಸ್ತ್ರವೇ ಹೇಳಿರೋದು. ಈಗ ಪ್ರಶ್ನೆ ಏನು ಪ್ರಶ್ನೆ ಅಂದರೆ, ಯಜ್ಞೋಪವೀತವನ್ನು ಯಾವಾಗಲೂ ಹಾಕ್ಕೋಬೇಕು, ತೆಗೆದಿಡಬಹುದು? ನೀವು ಧರ್ಮಸಿಂಧುವನ್ನು ಕೇಳಿದಿರಲ್ಲ, ಅದರಲ್ಲಿ ಒಂದು ವಾಕ್ಯ ಇದೆ. ಧರ್ಮಸಿಂಧು ಪ್ರಮಾಣ ಅಂತ ನಾನು ಒಪ್ಪಲ್ಲ. ಯಾಕೆಂದರೆ ಅವನು ಸಂಸ್ಕೃತ ವಾಕ್ಯ ಬರದೇ ಹೊರತು ಪ್ರಮಾಣ ವಾಕ್ಯ ಶಾಸ್ತ್ರ ಇಷ್ಟೊಂದು ಮುಂಚೆ ತೀರ್ಮಾನ ಮಾಡಬೇಕು ನೀವು. ಇವರು ಶ್ಲೋಕವನ್ನೆಲ್ಲ ಕೊಟ್ಬಿಡ್ತಾರೆ. ಆ ಶ್ಲೋಕ ಸರಿ ಹೌದೋ ಅಲ್ವೋ ಅಂತ ಹೇಗೆ ಗೊತ್ತಾಗಬೇಕು? ಇದು ಮೀಮಾಂಸಾ ಪ್ರಶ್ನೆ ಬರುತ್ತೆ. ತುಂಬ ಶ್ಲೋಕ ರಚನೆ ಮಾಡಿಬಿಡ್ತಾರೆ. ಕೇಳಿದಲ್ಲ ಆಗ ಚೋವ ದ್ವಿಕ ಚೋವ ಶೂದ್ರೇವನ ಸಂಶಯ ಅಂತ ಏನೋ ಒಂದು ಶ್ಲೋಕ. ಈ ಶ್ಲೋಕಕ್ಕೆಲ್ಲ ಪ್ರಾಮಾಣ್ಯ ಒಪ್ಪೋಕ್ಕಾಗಲ್ಲ. ಶಾಸ್ತ್ರ ಏನು ಅಂತಂದರೆ ಮನುಸ್ಮೃತಿಯನ್ನು ನಾವು ಇವ್ರು ಹೇಳಿದ್ರಲ್ಲ ನಾವು ಒಪ್ಪಿದ್ದೀವಿ. ಆಪಸ್ತಂಭ ಶ್ರೌತಸೂತ್ರ, ಗೃಹ್ಯಸೂತ್ರ, ಧರ್ಮಸೂತ್ರ, ಬೋಧಾಯನ ಸೂತ್ರ, ಇದೆಲ್ಲ ಸೂತ್ರಕಾರರನ್ನು ಪ್ರಮಾಣ ಅಂತ ಒಪ್ಪಿದ್ದೀವಿ. ಆಮೇಲೆ ನಿಬಂಧನಕಾರರು ಬಂದಿದ್ದಾರೆ. ಆ ನಿಬಂಧನಕಾರರು ಬರೆದಿರೋ ತಪ್ಪೂನಲ್ಲ, ಆಯಾ ದೇಶ ಕಾಲಕ್ಕೆ ತಕ್ಕ ಹಾಕಿ ಬರೆದಿದ್ದಾರೆ. ಅದು ಚೇಂಜ್ ಆಗತ್ತೆ ಅದು. ಆದ್ದರಿಂದ ನಿಬಂಧನಕಾರರ ವಾಕ್ಯಗಳನ್ನು ತಗೊಂಡು ನೀವು ಇದು ಮಾಡ್ತೀರೋ ಅಥವಾ ಸಂಪ್ರದಾಯ ನೋಡ್ಕೊಂಡು ಮಾಡ್ತೀರೋ. ನಿಮಗೆ ಶಾಸ್ತ್ರ ಹೆಚ್ಚೋ ಸಂಪ್ರದಾಯ ಆಚಾರ ಹೆಚ್ಚು ಅಂತ ಕೇಳೋದು ಏನೆತ್ತೀರಿ? ಕೈ ಎತ್ತರಿ ನೋಡೋಣ. ಶಾಸ್ತ್ರ ಹೆಚ್ಚು, ಕೈ ಎತ್ತರೆ ಅಷ್ಟು. ಆಚಾರ ಹೆಚ್ಚು, ಪೂರ್ತಿ ಆಚಾರವೇ ಒಪ್ಪೋದು. ಶಾಸ್ತ್ರ ನಿಮ್ಮ ಮನೇಲಿ ಇಟ್ಕೊಳ್ಳಿ ಸ್ವಾಮಿ, ನಮ್ಮಲ್ಲಿ ನಡ್ಕೊಂಬಂದದ್ದೇ ನಾವು ಮಾಡೋದು, ಹೌದೋ ಅಲ್ವಾ? ಆದ್ದರಿಂದ ಮನುಷ್ಯ ಸಂಪ್ರದಾಯ ಕರ್ಮದಲ್ಲಿ ಸಂಪ್ರದಾಯವನ್ನು ಅನುಸರಣೆ ಮಾಡ್ತಾರೆ. ನಮ್ಮ ಸಂಪ್ರದಾಯ ಹೀಗೆ ಅಂತಾರೆ, ಮತ್ತೆ ಮಾತೇ ಇಲ್ಲ. ನಮಗೆ ತಮಿಳುನಾಡು ಹೋಗಿದ್ವಿ, ನಮ್ಮ ಪ್ರಾಚೀನ ತಮಿಳುನಾಡು ಸಂಪ್ರದಾಯ. ನಾವು ವಡೆಯನ್ನು ಇದನ್ನು ಮಾಡಲ್ಲ ಮದುವೆಯಲ್ಲಿ. ವಡೆ ಅಂದರೆ ಇದು ನಾವು ಮದುವೆ ಹೋಗಿದ್ದೀವಿ, ವಡೆ ಹಾಕ್ತಾ ಇದ್ದಾರೆ, ಇದೆಲ್ಲ ಹಾಕ್ತಾ ಏನ್ರಿ ಹಿಂದೆ ನಮ್ಮ ಸಂಪ್ರದಾಯ ಅಂದರು. ನಮಸ್ಕಾರ ಅಂದೆ. ಈ ಸಂಪ್ರದಾಯಕ್ಕೆ ಪ್ರಶ್ನೆ ಇಲ್ಲ, ಅವರವರು ಸಂಪ್ರದಾಯ. ಅದು ತುಂಬ ಚರ್ಚೆನೂ ಮಾಡೋಕ್ಕಾಗಲ್ಲ. ಈಗ ಯಜ್ಞೋಪವೀತದ ಬಗ್ಗೆ ಮಾತಾಡಬೇಕಲ್ವಾ? ನನ್ನ ಜಿಜ್ಞಾಸೆ ನಿಮ್ಮ ಮುಂದೆ ಇಡ್ತೀನಿ. ಯಜ್ಞೋಪವೀತ ಕಾಲ ಯಾವ್ದು ಹೇಳಿ? ಅಷ್ಟವರ್ಷೇ ಗರ್ಭಾಷ್ಟಮೇಶು ಬ್ರಾಹ್ಮಣಮುಪನಯೀತ ಗರ್ಭೈಕಾದಶೇಷು ರಾಜನ್ಯಂ ಗರ್ಭದ್ವಾದಶೇಷು ವೈಶ್ಯಂ ಅಂತ ಸೂತ್ರಕಾರರೇ ಎತ್ತಿದ್ದಾರೆ. 3 ವರ್ಣದವರೆಗೂ ಉಪನಯನ ಮಾಡಿಸ್ತಾ ಇದ್ದೀರಾ? ಯಾಕೆ ಮಾಡಿಸಲ್ಲ? ಯಾರಿದ್ದಾರಾ? ಯಾಕಿಲ್ಲ? ವೈಶ್ಯರಿಲ್ವಾ? ಓ, ಹಾಗೆ ಬ್ರಾಹ್ಮಣರೆಲ್ಲ ಎಲ್ಲ ಬ್ರಾಹ್ಮಣರೇ ಆಗಿದ್ದಾರಾ? ನೀವು ವೈಶ್ಯರಿಲ್ಲ ಅಲ್ಲ, ನೀವು ವೈಶ್ಯರಿಲ್ಲ ಕ್ಷತ್ರಿಯರಿಲ್ಲ ಅನ್ನೋದಾದರೆ ಬ್ರಾಹ್ಮಣರಾಗಿ ಹುಟ್ಟಿದವರು ಈಗಿನ ಕಾಲದಲ್ಲಿ ನೀವು ಮದುವೆ ನೋಡಿದ್ದೀರಲ್ಲ. ಅಯ್ಯೋ, ನೀವು ಸುಮ್ಮನಿರ್ರಿ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಶಾಸ್ತ್ರವಾಕ್ಯ ಹಿಡಿದಾಗ 8 ವರ್ಷ. ಇನ್ನೊಂದು ದೊಡ್ಡ ಪ್ರಶ್ನೆ ನನಗಿರೋದು, ಹೆಣ್ಣು ಮಕ್ಕಳಿಗೆ ಯಾಕೆ ಉಪನಯನ ಇಲ್ಲ ಅದು ಹೇಳಿ. ನೀವು ನಮ್ಮಲ್ಲಿ ಸಂಪ್ರದಾಯ ಇಲ್ಲ. ಸಂಪ್ರದಾಯ ಮುಖ್ಯವೋ ಶಾಸ್ತ್ರ ಮುಖ್ಯವೋ? ಅಲ್ಲ, ನೀವು ಯೋಚನೆ ಮಾಡಿ, ಅನುಭವದಿಂದ ಯೋಚನೆ ಮಾಡಿ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕೋ ಬೇಡವಾ? ಬೇಕಲ್ವಾ? ವಿದ್ಯಾಭ್ಯಾಸ ಆರಂಭ ಯಾವಾಗ ಆಗಬೇಕು? 8ನೇ ವಯಸ್ಸು ಅಂತ ಹೇಳಿದ್ದಾರೆ, ಅಥವಾ 6ನೇ ವಯಸ್ಸಿಗೂ ಮಾಡ್ಬೋದು. ಗರ್ಭಾಷ್ಟಮೇಶು ಅಂತ ಅನ್ನುವಾಗ 6, 7, 8. ಹೆಣ್ಣು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಅಧ್ಯಯನ ಕೊಡದೆ ಹೋದ್ರಿಂದ
ಆದ ಸಾಮಾಜಿಕ ಅನರ್ಥ ಎಷ್ಟು ಗೊತ್ತಾ? ಎಷ್ಟು ಅನರ್ಥವಾಗಿದೆ. ಅವ್ರಿಗೆ ಗೋತ್ರ ಗೊತ್ತಿಲ್ಲ, ಅವರು ತಮ್ಮ ಜನರು ಮದುವೆ ಆಗಬೇಕು ಇದೇನೂ ಇಲ್ಲ, ತಂಪಾಡಿಗೆ ಬೇರೆ ವಿದ್ಯಾಭ್ಯಾಸ ಮಾಡಿ. ನೀವು ಒಂದು ವಿದ್ಯಾಭ್ಯಾಸ ಕೊಡದೆ ಹೋದ್ಮೇಲೆ ಆಧುನಿಕ ವಿದ್ಯಾಭ್ಯಾಸ ಕೆಲಸಕ್ಕೆ ಸೇರಬೇಕು. ಬಾಯಿ ಬಿಟ್ಟು ಹೇಳ್ತಾರೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ, ಇಷ್ಟ ಬಂದು ಹುಡುಗನ ಮದುವೆ ಮಾಡ್ಕೋತೀನಿ, ನೀನು ಯಾರು ಕೇಳೋಕ್ಕೆ, ಮುಗಿದೋಯ್ತು. ಇದರಿಂದ ಏನಾಯಿತು? ಕುಟುಂಬ ಪದ್ಧತಿ ಹೋಯ್ತೋ, ವರ್ಣಾಶ್ರಮ ಪದ್ಧತಿ ಹೋಯ್ತೋ. ಈಗ ಯಜ್ಞೋಪವೀತ ಅನ್ನೋ ಒಂದು ಪದದಲ್ಲಿ ನಾನು ಯಾಕೆ ತೆಗೆದೆ ಅಂದರೆ, ಯಜ್ಞೋಪವೀತ ವಿದ್ಯಾಭ್ಯಾಸದ ಆರಂಭದಲ್ಲಿ ಧಾರಣೆ ಮಾಡುವಂಥದ್ದು, ಗುರುಕುಲ ವಾಸಕ್ಕೆ ಹೋಗುವಂಥದ್ದು. ಅಲ್ಲಿ ನೀವು ಇಡೀ ನಮ್ಮ ಜನಾಂಗವನ್ನು ಇಟ್ಕೊಳ್ಳದೆ ಬರೀ ಗಂಡು ಹುಡುಗರನ್ನ ಇಟ್ಕೊಂಡು ಆ ಉಪನಯನಕ್ಕೆ ಇರೋದೆಲ್ಲ ಖರ್ಚು ಮಾಡಿ ಅವನೇನು ಅಧ್ಯಯನ ಮಾಡಲ್ಲ, ಎಲ್ರಿಗೂ ಗೊತ್ತು, ಎಲ್ಲ ಆಧುನಿಕ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಇಷ್ಟೆಲ್ಲ ನೀವು ಹಂಗಾದೋ ಆ ಉಪನಯನ ಅನ್ನೋದು ಉಪನಯನಂ ವಿದ್ಯಾರ್ಥಸ್ಯ ಶ್ರುತಿತ ಸಗ್ಸ್ಕಾರ ಅಂತ ಗುರುಕುಲಕ್ಕೆ ಕಳಿಸೋ ಹಿಂದಿನ ದಿವಸ ಸೆಂಡ್ ಆಫ್. ಅದು ಗುರುಕುಲಕ್ಕೆ ಕಳಿಸ್ತಾರ ಮಕ್ಕಳನ್ನ, ವೇದಾಧ್ಯಯನ ಮಾಡಿಸ್ತಾ ಇದ್ದಾರಾ? ಸುಮ್ಮನೆ ಉಪನಯನವನ್ನೇ ಇಷ್ಟು ಚರ್ಚೆ ಮಾಡ್ತೀರಲ್ಲ, ವಿದ್ಯಾಭ್ಯಾಸ ಬೇಡವಾ? ವಿದ್ಯಾಭ್ಯಾಸ ಅಂದರೆ ನಮ್ಮ ಛಾಂದೋಗ್ಯದಲ್ಲಿ ಒಂದು ಕಥೆ ಇದೆ, ಭಾಳ ಚೆನ್ನಾಗಿದೆ. ಉದ್ದಾಲಕ ಋಷಿ, ಶ್ವೇತಕೇತು ಮಗ. ಈಗಲೂ ಆ ಕಾಲದಲ್ಲೂ ಮಕ್ಕಳು ಅಂದರೆ ಹೆಚ್ಚು ಪ್ರೇಮ ತಾನೆ. 8 ವರ್ಷಕ್ಕೆ ಉಪನಯನ ಮಾಡಿ ಕಳಿಸ್ಬೇಕಾಗಿತ್ತು. ಆ ಹುಡುಗ ಹೋಗಲಿಲ್ಲ. ತಂದೆ ಬ್ರಹ್ಮಜ್ಞಾನಿ ಅವನು, ಯಾರೋ ಉದ್ದಾಲಕ. ಆ ಮಗನ 12 ವರ್ಷ ಆಯಿತು, ಕಳಿಸ್ಲೇ ಇಲ್ಲ. ಅವಾಗ ತಂದೆ ಬಂದು, ಏ ಶ್ವೇತಕೇತು ಅಸ್ಮತ್ಕುಲೆ ಅನನನೂಚ್ಯ ಬ್ರಹ್ಮಬಂಧುರಿವ ಭವತಿ. ವೇದಾಧ್ಯಯನ ಮಾಡದೆ ಹೋದರೆ ಅವನು ಬ್ರಹ್ಮಬಂಧು. ಬ್ರಹ್ಮಬಂಧು ಅನ್ನೋದು ಬೈಗಳ. ಏನು ಬೈಗಳ ಗೊತ್ತಾ? ಬ್ರಾಹ್ಮಣಾನ್ ಬಂಧುತ್ವೇನ ಅಭಿಮನ್ಯತೆ ನತು ಸ್ವಯಂ ಬ್ರಾಹ್ಮಣ ಅಂತ. ಬ್ರಾಹ್ಮಣರು ಬಂಧುಗಳೇ ಹೊರತು ಅವನು ಬ್ರಾಹ್ಮಣ ಅಲ್ಲ. ಏ ಬ್ರಹ್ಮಬಂಧು ಅಂದ್ರೇನು? ನೀನು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣರು ನಿನ್ನ ಬಂಧುಗಳು ಅಂತ. ನಮ್ಮ ವೇದಾಧ್ಯಯನ ಮಾಡದೇ ಇದ್ದವರೆಲ್ಲ ಬ್ರಹ್ಮಬಂಧುಗಳು ಅಂತ ಶಾಸ್ತ್ರ ಹೇಳ್ಬಿಡ್ತು. ಈಗ ಎಷ್ಟು ಜನ ಬ್ರಹ್ಮಬಂಧುಗಳು? ನಮಸ್ಕಾರ. ನಾನು ಯಾಕೆ ಹೇಳಿದೆ ಇದ್ರೆ, ವೇದಾಧ್ಯಯನ ಅನ್ನೋ ನಿತ್ಯ. ನಿಷ್ಕಾರಣಂ ಷಡಂಗೋ ವೇದೋ ಅಧ್ಯೇಯೋ ಜ್ಞೇಯಶ್ಚ. ಆ ಉತ್ತರಾರ್ಧ ಇಲ್ವೇ ಇಲ್ಲ, ಜ್ಞೇಯಶ್ಚ ಅನ್ನೋದು ಇಲ್ವೇ ಇಲ್ಲ. ಭಾಳ ನ್ಯಾಯ. ಎಷ್ಟು ಮನಸ್ಸಿನಲ್ಲಿ ವೇದನೆ ಆಗತ್ತೆ ಅಂದರೆ, ಗುರುಕುಲಕ್ಕೆ ಹೋಗೋಲ್ಲ, ವೇದಾಧ್ಯಯನ ಮಾಡೋಲ್ಲ. ಅದು ವೇದಾಧ್ಯಯನ ಗುರುಕುಲಕ್ಕೆ ಕಳಿಸುವಂಥ ಸೆಂಡ್ ಆಫ್ ದಿವಸ ಯಾವುದದು? ಉಪನಯನ. ಉಪನಯನದ ಬಗ್ಗೆ ಇಷ್ಟು ಚರ್ಚೆ, ಪುಣ್ಯದ ಬಗ್ಗೆ ಇಷ್ಟು ಚರ್ಚೆ. ಅದಕ್ಕೆ ಏನು ಸ್ವಾಮಿ, ಎಲ್ಲರಿಗೂ ನಾನು ನೆನ್ನೆ ಕರೆಯೋ ಬಂದು ಹೇಳಿದೆ, ಎಲ್ಲರಿಗೂ ಅನ್ವಯವಾಗುವಂಥದ್ದನ್ನು ತಗೊಳ್ಳಿ ಚರ್ಚೆಯಲ್ಲಿ. ಬರೀ ಪುರೋಹಿತರಿಗೆ ಮಾತ್ರ, ಬರೀ ಕರ್ಮಕ್ಕೆ ಇಷ್ಟಕ್ಕೆ ಮಾತ್ರ ಇದು ಯಾವ ಚರ್ಚೆ? ಇಷ್ಟು ದೊಡ್ಡ ಸಮಾಜ ಇದೆ, ನ್ಯಾಯವಾಗಿ ಮನುಷ್ಯರು ಅಷ್ಟರನ್ನು ಇಟ್ಕೊಂಡು ನಾವು ಧಾರ್ಮಿಕ ಚಿಂತನೆ ಮಾಡಬೇಕಾಗಿತ್ತು. ಈಗ ಯಜ್ಞೋಪವೀತವನ್ನೇನೋ ಹೇಳಿದರು. ಯಜೇತವ ಯಜ್ಞಸ್ಯ ಪ್ರಸತ್ಯ ಅಜಿನಂ ವಾಸೋ ವಾ ಅಂತ ಹೇಳಿದ್ದಾರೆ. ಈ ಯಜ್ಞೋಪವೀತವು ಅವರು ತುಂಬ ಚೆನ್ನಾಗಿ ಹೇಳಿದರು. ಯಜ್ಞಕ್ಕೆ ಉಪವೀತ ಅಂತ. ಯಜ್ಞ ಅನ್ನೋದಂಥದ್ದನ್ನು ಮನುಷ್ಯ ಜೀವನದಲ್ಲಿ ನಿತ್ಯವಾಗಿ ಹೇಳಿದ್ದಾರೆ. ಭಗವಂತ ನನಗೆ ಯಾಕೆಂದರೆ ಅವನೇ ವೇದ ಪುರುಷ ಸ್ವಯಂ. ಯಾರೋ ಪರಮಾತ್ಮ, ಅವನೇ ವೇದರೂಪವಾಗಿ ಅವತಾರ ಮಾಡಿದವನು, ಅವನೇ ಕೃಷ್ಣನಾಗಿ ಬಂದ, ಅವನೇ ವೇದವ್ಯಾಸರಾಗಿಯೂ ಬಂದ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ಅಂಥ ಪರಮಾತ್ಮ ಯುದ್ಧದ ಮಧ್ಯದಲ್ಲಿ ಗೀತೆಯನ್ನು ಉಪದೇಶ ಮಾಡಿದ್ನಲ್ಲ, ಎಂಥ ಧೈರ್ಯ ಇರ್ಬೋದು. ಆ ಕಡೆಯಲ್ಲಿ ಶಸ್ತ್ರಾಸ್ತ್ರ ಇದೆ, ಭೀಷ್ಮ ದ್ರೋಣಾದಿಗಳು ಇಟ್ಕೊಂಡಿದ್ದಾರೆ, ಯುದ್ಧ ಘೋಷಣೆ ಆಗಿದೆ. ಈ ಕಡೆಯಲ್ಲಿ ಅರ್ಜುನ ಇದ್ದಾನೆ, 3 ಲೋಕವನ್ನು ಗೆದ್ದವನು. ಅವನಿಗೆ ಆ ರಣಾಂಗಣದ ಮಧ್ಯದಲ್ಲಿ ವೇದಗಳ ಸಾರವಾದ ಗೀತೆಯನ್ನು ಉಪದೇಶ ಮಾಡಿದ ಆಚಾರ್ಯನಾಗಿ ಅಂದರೆ ಎಂಥ ಶಕ್ತಿ ಇರಬೇಕು ಹೇಳಿ. ಬರೀ ಅರ್ಜುನಿಗಲ್ಲ, ಅರ್ಜುನಂ ನಮಿತ್ತೀಕೃತ್ಯ ಸರ್ವಲೋಕಾನುಗ್ರಹಾರ್ಥಂ. ಆ ಗೀತೆಯಲ್ಲಿ ಒಂದು ಮಾತನ್ನು ನಿಮ್ಗೆ ಹೇಳ್ತೇನೆ. ನಾಯಂ ಲೋಕೋಶ್ಚಯಜ್ಞಸ್ಯ ಕುತೋನ್ಯ ಕುರು ಸತ್ತಮ. ಮನುಷ್ಯನಾಗಿ ಬಂದು ಯಜ್ಞವಿಲ್ಲದೆ ಬದುಕಿದರೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ. ಮುಂದೆ ಪ್ರಾಣಿಯಾಗಿ ಹುಡ್ತಾನೆ, ಗಿಡ ಮರವಾಗಿ ಹುಡ್ತಾನೆ, ಕ್ರೂರ ಪ್ರಾಣಿಯಾಗಿ ಬದುಕ್ತಾನೆ. ಧಿಕ್ಕಾರ, ಯಜ್ಞವಿಲ್ಲದ ಮನುಷ್ಯನ ಬದುಕಿಗೆ ಧಿಕ್ಕಾರ ಅಂದ ಪರಮಾತ್ಮ. ಅದಕ್ಕೆ ಯಜ್ಞ ಅನ್ನುವಂಥದ್ದು ನಿತ್ಯ. ಆದರೆ ಯಜ್ಞ ಬರೀ ಹೋಮ ಅಂತ ಹೇಳಲಿಲ್ಲ. ದ್ರವ್ಯ ಯಜ್ಞ, ಸ್ತಪೋ ಯಜ್ಞ,
ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಪರಾಯಣಾಃ ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದಃ ಯಜ್ಞಕ್ಷಪಿತಕಲ್ಮಷಾಃ. ಏನು ಚೆನ್ನಾಗಿ ಹೇಳಿದ್ದಾರೆ. ಗೀತೆ ಕಲ್ತವ್ರು ಇದ್ದೀರಲ್ವ ನೀವು? ನನಗೆ ನಿಜವಾಗಿ ಹೆಣ್ಮಕ್ಕಳಿಗೆ ನಿತ್ಯ ಗೀತೆಯನ್ನು ಕಲಿಸ್ಬೇಕು, ಸಂಸ್ಕೃತ ಅಧ್ಯಯನ ಮಾಡಿಸ್ಬೇಕು, ಭಕ್ತಿ ಸ್ತೋತ್ರಗಳನ್ನು ಹೇಳ್ಕೊಡ್ಬೇಕು. ಇಲ್ಲಿ ಹೋದರೆ ಸಂಸ್ಕೃತಿ ಉಳಿಯಲ್ಲ. ಈ ಗಂಡಸರು ನೀವು ಕರ್ಮ ಮಾಡಿ ಹೋಮ ಮಾಡಿದ್ರೆ ಏನೋ ಆಗತ್ತೆ ಅಂತೀವಲ್ಲ, ಇದು ಶ್ರದ್ಧಾ ಕ್ಷೇತ್ರ. ಶ್ರದ್ಧೆಯಿಂದ ಮಾಡೋದು ಸಾಕಾಗಲ್ಲ, ಭಕ್ತಿ ಬೇಕು. ಭಕ್ತಿಯೂ ಸಾಕಾಗಲ್ಲ, ಮುಂದೆ ಜ್ಞಾನ ಬೇಕು. ಮನುಷ್ಯನ ಮನಸ್ಸಿನಲ್ಲಿ 3 ಭಾಗ ಇದೆ. ಶ್ರದ್ಧಾ ಅಂತ ಒಂದು, ಪ್ರೇಮ ಅನ್ನೋದು ಒಂದು, ಅನುಭವ ಅಂತ ಒಂದು. ಶ್ರದ್ಧೆಯಿಂದ ಏನು ಮಾಡಬೇಕು? ಕರ್ಮವನ್ನು ಮಾಡಬೇಕು. ಭಕ್ತಿಯಿಂದ ಏನು ಮಾಡಬೇಕು? ಭಗವಂತನ ಸೇವೆ, ಗುರುಗಳ ಸೇವೆ ಪ್ರೇಮದಿಂದ ಮಾಡಬೇಕು. ಇನ್ನೊಂದು ಅನುಭವದಿಂದ ಜ್ಞಾನವನ್ನು ಪಡಿಬೇಕು. 3 ಆಗಬೇಕು. ಇವರೇನು ಮಾಡ್ತಾರೆ? ಶ್ರದ್ಧೆಯಿಂದ ಕರ್ಮ ಮಾಡೋದ್ರಲ್ಲೇ ಜೀವನ ಮುಗೀತು. ಅದು ಸಂಧ್ಯಾವನೆ ಹೇಗೆ ಮಾಡಬೇಕು, ಇದನ್ನು ಹೇಗೆ ಮಾಡಬೇಕು, ಶ್ರಾದ್ದ ಹೇಗೆ ಮಾಡಬೇಕು, ಪುಣ್ಯ ಹೇಗೆ ಮಾಡಬೇಕು, ಇದೆಲ್ಲ ಅಲ್ಪ ಏಕದೇಶ. ಏಕದೇಶ ಅಂದರೆ ಜೀವನದ ಸ್ವಲ್ಪ ಭಾಗ. ಆದ್ದರಿಂದ ಏನೇ ಆಗಲಿ ಯಜ್ಞವಿಲ್ಲದೆ ಬದುಕಿಲ್ಲ ಅನ್ನೋದು ನೆನಪಿಟ್ಕೊಂಬಿಡಿ. ಈಗ ಯಜ್ಞವೊಂದ ಜೊತೆಯಲ್ಲಿ ಉಪವೀತ ಅಂತ ಸೇರಿಸಿದ್ದಾರೆ. ಉಪವೀತ ಅಂದರೆ ಈಗ ಒದ್ಕೊಳ್ಳೋದು ನಿಮ್ಗೆ ಅನುಭವದಲ್ಲೇ ಇದೆ. ಆದರೆ ಈ 8 ವರ್ಷಕ್ಕೆ ಉಪನಯನ ಗುರುಕುಲ ಸೇವೆಗೆ ಉಪವೀತವನ್ನು ಹೇಳಿದ್ರಲ್ಲ, ಆ ಉಪವೀತ ಅನ್ನುವಂಥದ್ದು ನಾನು ಯಜ್ಞಕ್ಕೋಸ್ಕರ ನನ್ನ ಜೀವನ ಮುಡಿಪು ಅಂತ ನಿಶ್ಚಯ ಮಾಡಿ ಗುರು ಸೇವೆಯಿಂದ ಆರಂಭ ಮಾಡ್ತಾನೆ. ಬಹಳ ಮುಖ್ಯ. ಈ ಸೇವೆ ಅನ್ನೋದು ಇದೆಯಲ್ಲ, ಅದು ಗುರುಗಳ ಸೇವೆ ಮಾಡದೆ ಹೋದರೆ ಆ ಮನುಷ್ಯನ ಬದುಕಲ್ಲಿ ಏನೂ ಇಲ್ಲ. ಆ ಶ್ವೇತಕೇತುವಿನ ಕಥೆ ಹೇಳಿದ್ನಲ್ಲ, ಬ್ರಹ್ಮಬಂಧು ಅಂತ, ಅವನು 12 ವರ್ಷಕ್ಕೆ ಹೋದ ಗುರುಕುಲಕ್ಕೆ. 12 ವರ್ಷ ಗುರುಕುಲ ವಾಸ ಮಾಡ್ದ. ಎಷ್ಟಾಯಿತು ಅವನ ವಯಸ್ಸು? 24 ವರ್ಷ. ಏನು ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಬಂದ ಅಂದರೆ, ಅಷ್ಟು ಗುರುಗಳು ಹೇಳ್ಕೊಟ್ಟಿದ್ದಲ್ಲ ಏಕಸಂಧಿಗ್ರಾಹಿ, ಎಲ್ಲ ಬಾಯಲ್ಲೇ ಇದೆ. ಮನೆಗೆ ಬಂದ, ಅಪ್ಪನಿಗೆ ಏನೂ ಬರಲ್ಲ, ನಾನೇ ಎಲ್ಲ ಶಾಸ್ತ್ರ ಕಲ್ತವನು ಅಂಥೇಳಿ ಮೇಲೆ ನೋಡ್ತಾ ಇದ್ದ. ಯಾರೋ ಶ್ವೇತಕೇತು. ಅಪ್ಪ ನೋಡ್ದ, ಓ ಮಗ ದಾರಿ ತಪ್ಪದಂಗೆ ಗೊತ್ತಾಯಿತು. ಏನು ಚೆನ್ನಾಗಿದೆ ಆ ಕಥೆ ಅಂದರೆ, ಅಪ್ಪನೇ ಹೇಳ್ಕೊಳ್ಬೋದಾಗಿತ್ತು, ಅವನು ಬ್ರಹ್ಮಜ್ಞಾನಿ. ಯಾಕೆ ಗುರುಕುಲಕ್ಕೆ ಕಳಿಸ್ತಾ? ಕ್ಲೇಶ ಇರಬೇಕು. ವಿದ್ಯೆ ಸುಮ್ಮನೆ ಸುಲಭವಾಗಿ ಸಿಕ್ಕರೆ ಬೆಲೆ ಇಲ್ಲ, ಕಷ್ಟಪಡಬೇಕು. ಆ ಗುರುಕುಲದಲ್ಲಿ ಉಪವಾಸ ಇದ್ದು ಹೊಡೆಸ್ಕೊಂಡು ಬಡಿಸ್ಕೊಂಡು, ಯಾರು ನಮ್ಮವ್ರು ಇಲ್ಲದೆ ಇರೋ ಜಾಗದಲ್ಲಿ ಹೋಗಿಬಿಟ್ರೆ ಅಯ್ಯೋ, ಆ ಗುರುಕುಲ ವಾಸ ಕ್ಲೇಶ ಇದೆಯಲ್ಲ, ಊಟ ಇಲ್ಲ. ಅದು ಆ ವಯಸ್ಸಲ್ಲಿ ಹಸಿವು ಬೇರೆ ಜಾಸ್ತಿ. ಏನು ತಿಂದರೂ ಊಟ ಕೈ ತೊಳೆದ ಕೂಡಲೇ ಹಸಿವು, ಮತ್ತೆ ತಿನ್ನಬೇಕು. ನಾವೆಲ್ಲ ಗುರುಕುಲಕ್ಕೆ ಹೋಗಿ ಒದ್ದಾಡದವ್ರೆ. ಆದರೆ ನಿಜವಾಗಿ ಒಬ್ಬ ಜೀವನದಲ್ಲಿ ಗುರುಗಳನ್ನು ಸೇವೆ ಮಾಡ್ದ ಅಂದರೆ ಅವನಿಗೆ ಈ ಜನ್ಮ ಅಲ್ಲ, ಬ್ರಹ್ಮಲೋಕದವರೆಗೆ ಅಷ್ಟೂ ಲೋಕ, ಪರಮಾತ್ಮನು ಅಷ್ಟು ಗೆದ್ಕೊಂಡ್ಬಿಡ್ತಾನೆ. ಬಹಳ ದೊಡ್ಡದು. ನಾನು ಅದಕ್ಕೆ ಗುರುಗಳ ಸೇವೆ, ತಂದೆ ತಾಯಿಗಳ ಸೇವೆ ಬಹಳ ದೊಡ್ಡದು. ಇನ್ನು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತೀರಿ, ಅದೇನು ಹೇಳಲ್ಲ. ಶಿವಲಿಂಗಕ್ಕೆ ಏಕಾದಶಿವಾರ ರುದ್ರಾಭಿಷೇಕ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಡೈರೆಕ್ಟಾಗಿ ತಂದೆ ತಾಯಿಗಳಿಗೆ ಸೇವೆ ಮಾಡಿ ಬೈತಾರೆ, ಆದರೂ ಮಾಡ್ಬೇಕು ನೀವು. ಅದು ನಿಜವಾದಂಥ ತಪಸ್ಸು. ತಪಸ್ಸು ಅಂದರೆ ಕುಟುಂಬ ಪದ್ಧತಿಯಲ್ಲಿದ್ದವರು ತಮ್ಮ ತಂದೆ ತಾಯಿಗಳ ಸೇವೆ ಮಾಡ್ತೀವಲ್ಲ, ಅದು ದೊಡ್ಡದು. ಈ ಶ್ವೇತಕೇತು ಬಂದು ನಮ್ಮ ಅಪ್ಪನಿಗೆ ಏನೂ ಗೊತ್ತಿಲ್ಲ ಅಂತ ಹಿಂಗೆ ನೋಡ್ತಾ ಇದ್ನಲ್ಲ, ಅಪ್ಪನಿಗೆ ಗೊತ್ತಾಯಿತು. ಶ್ವೇತಕೇತೋ ಉತತಮಾದೇಶಂ ಅಪ್ರಾಕ್ಷ್ಯ ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಅಂತ ಒಂದು ಪ್ರಶ್ನೆ ಮಾಡಿದರು. ಒಂದೇ ಪ್ರಶ್ನೆ, ಏನಪ್ಪ ಶ್ವೇತಕೇತು, ಆ ಉಪದೇಶವನ್ನು ಕೇಳಿದೇನೋ? ಒಂದಂತ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗತ್ತೆ, ಒಂದನ್ನು ಯೋಚನೆ ಮಾಡಿದರೆ ಎಲ್ಲವನ್ನೂ ಯೋಚನೆ ಆಗಾಗತ್ತೆ ಅಂತ ಇದೆಯಲ್ಲ, ಅದನ್ನು ತಿಳ್ಕೊಂಡೇನೋ ಗುರುಗಳ ಹತ್ರ ಅಂತ ಒಂದೇ ಪ್ರಶ್ನೆ ಮಾಡಿದ್ದು. ಯಾರೋ? ತಂದೆ ಪ್ರೇಮದಿಂದ ಕೂರಿಸಿ, ಮಗೋ ಬಾಯಲ್ಲಿ ಕೂತ್ಕೊ ಅಂತ ಹೇಳಿ ಪ್ರೀತಿಯಿಂದ ಕೂರಿಸ್ಕೊಂಡು ಕೇಳಿರೋ ಪ್ರಶ್ನೆ. ಆ ಹುಡುಗ ಆ ತಪ್ಪು ಅಂದ ಪ್ರಶ್ನೆ. ಏನಂದ? ಕಥನ್ನು ಶೋಭವತಿ. ಅದು ನಿಮ್ಮ ಪ್ರಶ್ನೆ ಆಗಲ್ಲ. ಒಂದನ್ನು ತಿಳ್ಕೊಂಡ್ರೆ ಫಿಸಿಕ್ಸ್ ತಿಳ್ಕೊಂಡ್ರೆ ಕೆಮಿಸ್ಟ್ರಿ ಬರುತ್ತಾ?
ಕೆಮಿಸ್ಟ್ರಿ ತಿಳ್ಕೊಂಡ್ರೆ ಮ್ಯಾಥಮೆಟಿಕ್ಸ್ ಬರುತ್ತಾ? ಒಂದೊಂದು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಳ್ಳೋದು ತಪ್ಪು ನಿಮ್ಮ ಪ್ರಶ್ನೆಯಿಂದ. ಅವನು ಬಲೆ ಪ್ರಶ್ನೆನೇ ಅರ್ಥ ಆಗಿಲ್ಲ ಅಂದ್ರಪ್ಪ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಪ್ರಶ್ನೆ ಅರ್ಥ ಮಾಡಿಸೋಕ್ಕೋಸ್ಕರ ಮುಂಚೆ ಆಮೇಲೆ ಉತ್ತರ ಹೇಳೋದು. ನೀವು ಶಂಕರ ಭಾಷ್ಯವನ್ನು ಒಳ್ಳೆಯ ವಿವೇಕದಿಂದ ಅಧ್ಯಯನ ಮಾಡಬೇಕು, ಬಹಳ ಶ್ರೇಷ್ಠ. ನಿಜವಾಗಿ ಸಂಸ್ಕೃತ ಕಲಿಬೇಕು, ಶಂಕರ ಭಾಷ್ಯ ಓದಬೇಕು, ಗುರುಗಳ ಹತ್ರ ಹೋಗಬೇಕು. ಇಲ್ಲಿ ಹೋದರೆ ನನ್ನ ಪ್ರಕಾರ ಜೀವನ ಎಷ್ಟು ಕಲ್ತರೂ ವೇಸ್ಟು. ನಾನು ಇವ್ರಿಗೆ ಹೇಳ್ತೇನೆ, ಸುಮ್ಮನೆ ಬೇಕಾದಷ್ಟು PhD ಮಾಡಿದ್ದೀರಿ, ಶಂಕರ ಭಾಷ್ಯ ಹೋದರೆ ಗುರುಗಳ ಹತ್ರ ಅಂದರೆ ಹ್ಞೂ ಹ್ಞೂ ಅಂತಾರೆ. ಇನ್ನೇನು 60 ದಾಟ್ತು, ಇನ್ನು ಕಿವಿ ಕೇಳಲ್ಲ, ಕಣ್ಣು ಕಾಣಲ್ಲ ಅಂಥವ್ರು ಬರ್ತಾರೆ. ಆಗ ಅವರು ತಂದೆ ಒಂದು ಉತ್ತರ ಹೇಳ್ತಾನೆ, ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಏನ್ರಿ ನಮ್ಮ ಜೀವನದಲ್ಲಿ ಪರಮಾರ್ಥ ಪರಮ ಸತ್ಯವನ್ನು ತಿಳಿದೆ ಸುಮ್ಮನೆ ಸುಳ್ಳನ್ನು ನಂಬ್ಕೊಂಡು ಬದುಕೋದಾ? ನೋಡು, ಪ್ರಪಂಚದಲ್ಲಿ ಒಂದು ಸತ್ಯ ಇದೆ, ಅದೇ ಹೀಗೆ ತೋರ್ತಾ ಇದೆ. ಆ ಸತ್ಯವನ್ನು ತಿಳ್ಕೊಳ್ಳೋದಾದರೆ ನೀವು ಎಲ್ಲವನ್ನೂ ತಿಳ್ಕೊಂಡಾಗೆ. ಅದು ತಿಳ್ಕೊಳ್ಳೋದೆ ಸುಳ್ಳನ್ನು ಎಷ್ಟು ತಿಳ್ಕೊಂಡ್ರೇನೋ, ಸುಳ್ಳಾದ ಶಾಸ್ತ್ರ, ಸುಳ್ಳಾದ ಕಲ್ಪಿತ ವಸ್ತುಗಳನ್ನು ಎಷ್ಟು ಕೂಡ ಹಾಕ್ಕೊಂಡ್ರೇನೋ, ಎಷ್ಟು ವಿದ್ಯೆ ಕಲ್ತ್ರೇನೋ ಏನೇನೂ ಪ್ರಯೋಜನ ಇಲ್ಲ. ಯಥಾ ಸೌಮ್ಯ ಯಥಾ ಕಾರ್ಷ್ಣಾಯಸೇನ ವಿಜ್ಞಾತೇನ ಸರ್ವಂ ಕಾರ್ಷ್ಣಾಯಸಂ ವಿಜ್ಞಾತಂ ಸ್ಯಾತ್ ಅಂತ 3 ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಅಂದರೆ, ಬಂಗಾರದ ಆಭರಣಗಳಲ್ಲಿ ಬಂಗಾರವನ್ನು ತಿಳ್ಕೊಂಡ್ರೆ ಎಲ್ಲ ಆಭರಣಗಳು ಬಂಗಾರ ಅಂತ ಗೊತ್ತಾಗತ್ತೋ ಇಲ್ವಾ? ಹಾಗೆ ಒಂದೇ ಪರಮಾತ್ಮನು ಈ ಜಗತ್ತಾಗಿ ತೋರ್ತಾ ಇದ್ದಾನಲ್ಲ, ಯಾರನ್ನು ತೆಗೋಬೇಕೋ? ಪರಮಾತ್ಮನನ್ನು. ಏನು ತಿಳ್ಕೊತಾ ಇದ್ದೀವಿ? ಜಗತ್ತಿನ ಒಂದು ತುಣುಕಿನ ತುಣುಕು. ಅದು ಯಾತಕ್ಕೆ ಬರುತ್ತದ? ಆಗ ಹೇಳ್ದ, ಓ ಅದು ಗುರುಗಳಿಗೆ ಗೊತ್ತಿರಲಿಲ್ಲ ಅಂದ ಶ್ವೇತಕೇತು. ಯಾಕೆ ಹೇಳಿದ ಅಂತ ಶಂಕರಾಚಾರ್ಯ ಬರೀತಾರೆ. ಈ ಗುರುಕುಲ ವಾಸ ಇದೆಯಲ್ಲ ಎಲ್ರಿಗೂ ಕಷ್ಟ, ಮತ್ತು ಗುರುಕುಲಕ್ಕೆ ಹೋಗೋ ತಿಳ್ಕೊಂಬ ಅಂದ್ಬಿಟ್ರೆ ನೀವೇ ಹೇಳ್ಕೊಡಿ, ಗುರುಗಳಿಗೆ ಗೊತ್ತಿರಲಿಲ್ಲ ಅಂದ. ಆಮೇಲೆ ತಂದೆ 9 ಸಲ ಹೇಳಿ ತತ್ವಮಸಿ ಉಪದೇಶ ಮಾಡ್ತಾರೆ. ಛಾಂದೋಗ್ಯೋಪನಿಷತ್ತು ತುಂಬ ಚೆನ್ನಾಗಿ. ಯಾತಕ್ಕೆ ಹೇಳ್ತೀನಿ ಅಂದರೆ, ಜೀವನದಲ್ಲಿ ಒಳ್ಳೆಯ ಬ್ರಹ್ಮಚರ್ಯವನ್ನು ಮಾಡಿ ಗುರುಕುಲಕ್ಕೆ ಹೋಗಬೇಕು. ಯಜ್ಞೋಪೀತ ಹಾಕ್ಕೊಂಡು, ಈಗ ನಮ್ಮ ಹೇಳ್ತಾರೆ ಉಪನಯನ ಅಂದರೆ ಒಂದು ಶನಿವಾರ ಹಾಕೋದು ಅಂತ. ಒಂದು ಶನಿವಾರ ಹಾಕೋದ ಉಪನಯನ? ಉಪನಯನಂ ವಿದ್ಯಾರ್ಥಸ್ಯ ಶ್ರುತಿತ ಸಗ್ಗಸ್ಕಾರ. ಮುಂದೆ ವಿದ್ಯಾಭ್ಯಾಸ ಮಾಡಬೇಕು, ಗುರುಕುಲಕ್ಕೆ ಹೋಗಬೇಕು, ಅದಕ್ಕೆ ಉಪನಯನ ಅಂತ ಹೆಸರು. ಹೀಗಾಗಿದೆ. ಆದರೆ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ಹೆಣ್ಣುಮಕ್ಕಳಿಗೂ ಗುರುಕುಲ ಇರಬೇಕು. ಇಲ್ಲದೆ ಹೋದರೆ ಸಮಾಜ ಉಳಿಯೋದಿಲ್ಲ, ಖಂಡಿತ ಉಳಿಯೋದಿಲ್ಲ. ಆದರೆ ಈಗ ನಾನು ಇಲ್ಲಿ ನೋಡ್ತಾ ಇದ್ದ ಹಾಗೆ ಯಾರೂ ಗುರುಕುಲಕ್ಕೆ ಹೋಗೋ ವಯಸ್ಸಿನವ್ರು ಇಲ್ಲ, ಎಲ್ಲ ದಾಟಿದವರು. ಹಿಂದಿನ ವಯಸ್ಸಿಗೆ ಕಳಿಸೋಕ್ಕಾಗಲ್ಲ. ಏನು ಹೇಳೋದು? ಹೀಗೆ ಅದಕ್ಕೆ ನಾನು ಹೇಳಿದೆ, ಉಪದೇಶವನ್ನು ಕೇಳೋ ಬರೋ ಟೈಮಲ್ಲಿ ಕಾಲಾತೀತ. ಅತೀತ ಕಾಲಸ್ತ್ವಹಮಭ್ಯುಪೇತ ತ್ವಾಮರ್ಥಿ ಭಾವ ಆದಿತಿ ಮೇ ವಿಷಾದ. ಏನು ಚೆನ್ನಾಗಿದೆ ಅಂದರೆ, ಭಾಳ ಚೆನ್ನಾಗಿ ಕಾಳಿದಾಸ ಇದ್ದಾನಲ್ಲ, ಭಾಳ ಚೆನ್ನಾಗಿ ಹೇಳಿದ್ದಾನೆ. ಕಾಲ ಮೀರಿ ಕೇಳೋಕೆ ಬಂದರೆ ಎಲ್ಲಿ ಸಿಗತ್ತೆ? ಸಿಗೋದಿಲ್ಲ, ಕಾಲ ಹೋಯ್ತು. ಹೀಗೆ ಯಜ್ಞೋಪವೀತವನ್ನು ಯಜ್ಞ ಮಾಡುವವರೆಲ್ಲ ಧಾರಣೆ ಮಾಡಬೇಕು. ಮೊದಲನೇ ಯಜ್ಞ ಯಾವುದು? ಗುರುಕುಲವಾಸ. ನೀವು ಬಿಟ್ಕೊಳ್ಳಿ, ಹೋಮ ಅಲ್ಲ. ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಅಂತ ಹೇಳಿದ್ನಲ್ಲ, ಸ್ವಾಧ್ಯಾಯ ಜ್ಞಾನ ಎರಡೇ ಧರ್ಮ ಅಂತೀನಿ ನಾನು. ನಿಮ್ಮ ನಿಜವಾದ ಧರ್ಮ ಯಾವುದು ಅಂದರೆ, ಒಳ್ಳೆ ಸ್ವಾಧ್ಯಾಯವನ್ನು ಮಾಡಬೇಕು, ಒಳ್ಳೆ ಜ್ಞಾನವನ್ನು ಪಡ್ಕೋಬೇಕು. ಅದು ಬ್ರಾಹ್ಮಣರಿಗೆ ವಿಶೇಷ. ಅವನು ಅಧ್ಯಯನ ಮಾಡಬೇಕು, ಅಧ್ಯಾಪನ ಮಾಡಬೇಕು. ಅದೇ ಯಜ್ಞ, ಅದೇ ತಪಸ್ಸು, ಅದೇ ದಾನ. ಹೇಗೆ ಅಂದರೆ, ಗೀತೆಯಲ್ಲಿ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಅಂತ ಯಜ್ಞ ಹೇಳಿದ್ನ 17ನೇ ಅಧ್ಯಾಯದಲ್ಲಿ, ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತಿ. ಸ್ವಾಧ್ಯಾಯ ಅನ್ನೋದು ತಪಸ್ಸು ಅಂತ ಶ್ರುತಿಯು ಹೇಳುತ್ತೆ. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪ. ಸ್ವಾಧ್ಯಾಯ ತಪಸ್ಸು, ಬೇರೆ ತಪಸ್ಸಲ್ಲ. ಯಾವುದು ತಪಸ್ಸು? ಬೆಳಗ್ಗೆ 4 ಗಂಟೆಗೆ ಎದ್ದು ಶುರು ಮಾಡೋ ಶ್ರೀ ಗುರುಭ್ಯೋ ನಮಃ ಅಂಥೇಳಿ. ಹೆಣ್ಮಕ್ಕಳು ಹೇಳಬೇಕು. ಹೆಣ್ಮಕ್ಳಿಗೆ ಸಂಧ್ಯಾವನೆ ಇಲ್ಲ, ಸ್ವಾಧ್ಯಾಯ ಇಲ್ಲ ಅಂದರೆ ಯಾಕಿಲ್ಲ? ಅವರೇನು ಮನುಷ್ಯರಲ್ವಾ? ಅವರೂ ಕೂಡ
ಪರಮಾತ್ಮನನ್ನು ತಿಳಿಸುವಂಥ ಶ್ಲೋಕಗಳನ್ನು ಸ್ತೋತ್ರಗಳನ್ನು ಹಿನ್ನವರು ಹೇಳ್ತಾ ಇದ್ರು ನನಗೆ ಕೇಳೋ ಹಾಗೆ. ಆ ತಾಯಿ ಬಂದರೆ ತಾಯಿಯಿಂದ ಮಕ್ಕಳಿಗೆ ಬರುತ್ತೆ, ತಾಯಿಗೆ ಇಲ್ಲ ಅಂದರೆ ಮಕ್ಕಳಿಗೆ ಎಲ್ಲಿಂದ ಬರುತ್ತೆ? ನನಗೆ ನಿಜವಾಗಿಯೂ ಯಥಾ ಮಾತೃಮಾನ್ ಪಿತೃಮಾನ್ ಆಚಾರ್ಯವಾನ್ ವೇದ ಅಂತ ಉಪನಿಷತ್ನಲ್ಲಿ ತಾಯಿ ಮೊದಲನೇ ಗುರುಸ್ಥಾನ. ಮಾತೃಮಾನ್ ಅನ್ನೋ ವಿಗ್ರಹವಾಕ್ಯ ಆಗುತ್ತಾ? ಮಾತಾ ಅಸ್ಯ ಅಸ್ತಿ ಇತಿ ಮಾತೃಮಾನ್ ಅಲ್ಲ, ಪ್ರಶಸ್ತ ಮಾತಾ ಅಸ್ಯ ಅಸ್ತಿ ಇತಿ ಮಾತೃಮಾನ್. ಉತ್ತಮೋತ್ತಮಳಾದ ತಾಯಿ ಯಾರಿಗಿದಾಳೋ ಅವನು ಮಾತೃಮಾನ್. ಹೇಗೆ ಉತ್ತಮೋತ್ತಮ ಅಂದರೆ ತಾಯಿ ಮಾತು ಕಲಿಸೋದು ಊಟ ಮಾಡಿಸೋದು ಮಾಡ್ತಾಳಲ್ಲ ಅಷ್ಟೇ ಅಲ್ಲ, ಅವಳು ಆ ಮಾತಿನಲ್ಲೂ ಊಟದಲ್ಲೂ ಅವಳು ಪರಮಾತ್ಮನ ಪ್ರೇಮವನ್ನು ನಮ್ಮ ಸಂಸ್ಕೃತಿಯನ್ನು ಕಥೆ ಹೇಳ್ತಾ ಊಟ ಮಾಡಿಸ್ತಾಳೆ. ಇನ್ನು ಮಾಡಿಸ್ತಾ ಇದ್ರು. ನನಗೆ ಗೊತ್ತಿರೋ ಹಾಗೆ ಹಸುವಿನ ಕೊಟ್ಟಿಗೆಯಲ್ಲಿ ನಾವು ಊಟ ಮಾಡಿದ್ದೀವಿ. ಮನೆ ಒಳಗೆ ಊಟ ಮಾಡಿ ಮಕ್ಕಳು ಮನೇಲಿ ಕೂತು ಊಟ ಮಾಡಲ್ಲ. ಅವ್ರು ಓಡಾಡ್ತಾ ಅಂಬೆ ನೋಡ್ತಾ ಅದಕ್ಕೆ ಕಥೆ ಹೇಳಬೇಕು. ಗೋವಿನ ಹಾಡಿನ ಕಥೆನೋ ಏನಾದರೂ ಹಾಡು ಹೇಳ್ತಾ ಪರಮಾತ್ಮನ ಪ್ರೇಮವನ್ನು ಬರುವಂಥ ಕಥೆ ಅಥವಾ ನಮ್ಮ ಸಂಸ್ಕೃತಿಯನ್ನು ತಿಳಿಸುವಂಥ ಕಥೆ ಹೇಳಬೇಕು. ಆವಾಗ ತಾಯಿ ನಿಜವಾದ ತಾಯಿ. ಎಷ್ಟು ವರ್ಷ ಕಲಿಸ್ತಾಳೆ ತಾಯಿ? 8 ವರ್ಷದವರೆಗೆ. ಬರೀ ಹೆತ್ತುಬಿಟ್ರೆ ತಾಯಿ ಅಂತಾಗಲ್ಲ ಅವಳು. ತಾಯಿಯು ಭಗವದ್ಭಕ್ತಿಯನ್ನು ನಮ್ಮ ಸಂಸ್ಕೃತಿಯ ಪ್ರೇಮವನ್ನು ಮಕ್ಕಳಿಗೆ ಕೊಡಬೇಕು ಅಂದ್ರೆ ಅವಳಿಗೆ ಮುಂಚೆ ತಿಳಿದಿರಬೇಕಲ್ಲ. ಅವಳು ತಿಳಿಯಬೇಕಾದ್ರೆ ಏನಾಗಬೇಕು? ಅವಳಿಗೆ ಗುರುಕುಲ ಇರಬೇಕು. ಅವಳು ಮಕ್ಕಳಾದಾಗ ಅವಳಿಗೆ ಕಲ್ತಿರ್ಬೇಕಲ್ಲ. ತಪ್ಪು ಯಾರದ್ದು? ನಾವು ಹೆಣ್ಣು ಮಕ್ಕಳಿಗೆ ಗುರುಕುಲ ಕೊಡದೇ ಇರೋದ್ರಿಂದ ಅವರು ಈಗಿನ ಗುರುಕುಲಕ್ಕೆ ಬಂದರು, ಖಾಲಿ ಇರ್ತಾರೋ. ಈಗಿನ ಆಧುನಿಕ ವಿದ್ಯಾಭ್ಯಾಸಕ್ಕೆ ಬಂದರು, ಅದು ಎಲ್ಲರ ಜೊತೆಲಾಯಿತು. ಆ ವಿದ್ಯಾಭ್ಯಾಸದಲ್ಲಿ ನಿಮಗೆ ಗೊತ್ತಿದೆಯಲ್ಲ ಏನೇನು ಪರಿಣಾಮ ಆಗತ್ತೆ ಅಂತ. 2, ಒಂದು ವಿವಾಹ ಹೋಯಿತು, 2ನೇದು ಅವರು ಸ್ಥಾನಕ್ಕೆ ಹೋದ್ರಲ್ಲ ಕೆಲಸ ಅಂತ, ಮನೆಯಲ್ಲಿ ಕೆಲಸ ಮಾಡೋರಿಲ್ಲ, ಮನೆಯೆಲ್ಲ ಬೀಗ. 3ನೇದು ಸ್ವತಂತ್ರವಾದ್ರೆ 3 ತಿಂಗಳಿಗೆ ಡೈವೋರ್ಸು. 3 ಫಲ. ಏನು ಫಲ? ಒಂದು, ಮನೆಯಲ್ಲಿ ಮಗು ಬೇಡ ಅಂತ ಬೇರೆ ಹೇಳ್ತಾರೆ, ಅದೇನು ಕಷ್ಟ. ಮಕ್ಕಳೇ ಬೇಡ, ಮಕ್ಕಳಾದರೆ ಕಷ್ಟ ಅಂದು ಎಂಥ ಕಷ್ಟ ಬಂದ್ಬಿಟ್ಟಿದೆ ನಮ್ಮ ಸಮಾಜಕ್ಕೆ ಅಂದರೆ ಅಷ್ಟೂ ದುಸ್ಥಿತಿಯೋ. ಹೆಣ್ಣು ಮಕ್ಕಳಿಗೆ ಗುರುಕುಲವನ್ನು ಕೊಡದೇ ಇರೋ ನಮ್ಮದೇ ತಪ್ಪು ಅಂತೀನಿ ನಾನು. ಹೆಣ್ಮಕ್ಕಳ ತಪ್ಪಲ್ಲ, ಅವರಿಗೆ 8ನೇ ವಯಸ್ಸಿನಲ್ಲಿ ಸರಿಯಾದ ಒಂದು ಗುರುಕುಲ ವಿದ್ಯಾಭ್ಯಾಸವನ್ನು ಕೊಡಬೇಕು. ಈಗ ಇನ್ನೊಂದು ಪ್ರಶ್ನೆ ಏನಿದೆ ಅಂದರೆ ವೃತ್ತಿ ಇದೆಯಲ್ಲ ಅಶನ, ಅದಕ್ಕೆ ಒಬ್ಬರು ದುಡಿದು ಸಾಕಾಗಲ್ಲ. ಮನೇಲಿ ಎಷ್ಟು ಜನ ದುಡಿಬೇಕೋ? 4 ಜನನೂ ಕೆಲಸಕ್ಕೆ ಹೋಗಬೇಕು. 4 ಜನನೂ ಒಬ್ಬೊಂದು ಲಕ್ಷ ತೆಗೆದು ಎಷ್ಟು ದುಡ್ಡು ಬೇಕ್ರಿ ಜೀವನದಲ್ಲಿ? ಹಾಗೆ ದುಡಿಯೋಕೆ ಎಲ್ಲರೂ ಹೋದರೆ ಆ ಕುಟುಂಬ ಅನಿಸುತ್ತೆ. ಅದು ಮನೆಯವರೆಲ್ಲ ಸೇರಿ ಅಡುಗೆ ಮಾಡಿದರೆ ಎಲ್ಲರೂ ಇಷ್ಟು ಉಪ್ಪು ಹಾಕ್ರೆ, ಎಲ್ಲರೂ ಇಷ್ಟು ಅಕ್ಕಿ ಕಾಳು ಹಾಕ್ರೆ ಅದು ಅಡುಗೆ ಆಗತ್ತದ? ಏನೋ ನಮ್ಮ ಸಮಾಜದಲ್ಲಿ ನಿಜವಾಗಿ ಹೇಳೋದ್ರೆ ಶಂಕರ ಭಾಷೆಯಲ್ಲಿ ಹೇಳಿದ್ದಾರೆ, ಕಾಮೋದ್ಭವಾತ್ ಹೀಯಮಾನ ವಿವೇಕ. ಈ ಹಣದ ಆಸೆ ಇದೆಯಲ್ಲ ಅದು ಧರ್ಮವನ್ನೂ ನಾಶಪಡಿಸ್ತು, ಸಂಸ್ಕೃತಿಯೂ ಹಾಳಾಗೋಯ್ತು, ಮನುಷ್ಯನ ಬದುಕು ಹೋಯಿತು. ಇನ್ನು ತಿದ್ದೋಕ್ಕಾಗಲ್ಲ. ನನಗೆ ಗೊತ್ತಾಗ್ತಾ ಇದೆ ಇದನ್ನು ತಿದ್ದೋಕ್ಕಾಗಲ್ಲ. ಇನ್ನೇನಾಗಬೇಕು ಅಂದರೂ ಮಹಾಪ್ರಳಯವಾಗಿ ಮತ್ತೆ ಭಗವಂತ ಅವತಾರ ಮಾಡಿ ಹುಟ್ಟಬೇಕು. ಇನ್ನು ಯಾರ ಕೈಲೂ ಆಗೋಲ್ಲ, ಅಷ್ಟು ದೂರ ಹೋಯ್ತದು. ಹೀಗೆ ಯಜ್ಞೋಪವೀತ ಅನ್ನುವಂಥದ್ದು ಯಜ್ಞವಾಗಿ ಮಾಡಬೇಕು. ನಿತ್ಯ ಯಜ್ಞ ಇರಬೇಕು. ಸ್ವಾಧ್ಯಾಯ ಅನ್ನೋದು ಯಜ್ಞ. ಆದಮೇಲೆ ಗಾರ್ಹಸ್ಯ ಯಜ್ಞ. ಕುಟುಂಬ ಜೀವನ ಇದೆಯಲ್ಲ ಅದು ದೊಡ್ಡ ಯಜ್ಞ. ಕುಟುಂಬ ಜೀವನದಲ್ಲಿ ಯಾವುದು ಯಜ್ಞ ಅಂತೀರಿ ಅಂದರೆ ನನ್ನ ದೃಷ್ಟಿಯಲ್ಲಿ ದೊಡ್ಡವರ ಸೇವೆ, ಮಕ್ಕಳನ್ನು ಬೆಳೆಸೋದು ಅದೇ ಯಜ್ಞ. ಹೋಮ ಮಾಡೋದು ಆಮೇಲೆ. ನಾನು ಯಾಕೆ ಅದು 2 ಹೇಳಿದೆ ಅಂದರೆ ಬರೀ ಗಂಡಸರಿಗೆ ಬ್ರಾಹ್ಮಣರಿಗೆ ಅಲ್ಲ, ಪ್ರಪಂಚದವರಿಗೆಲ್ಲ ಕುಟುಂಬ ಪದ್ಧತಿ ಇದೆ. ಕುಟುಂಬ ಪದ್ಧತಿಯನ್ನು ನಮಗೆ ಕೊಟ್ಟವನು ಯಾರು ಹೇಳಿ? ನಮ್ಮ ಆದರ್ಶ ಕುಟುಂಬ ವ್ಯಕ್ತಿ ಯಾರೋ? ಶ್ರೀರಾಮ. ಯಾರೋ? ರಾಮ ಇದಾನಲ್ಲ, ಅವನು ಕುಟುಂಬ ಪದ್ಧತಿಯನ್ನು ಕೊಟ್ಟ, ರಾಷ್ಟ್ರ ಪದ್ಧತಿಯನ್ನು ಕೊಟ್ಟ. ತಾನು ಹಾಗೇ ಇದ್ದ, ಹಾಗೆ ನೋಡು, ರಾಜರ್ಷಿಯಿಂದ ರಾಜರ್ಷಿ. ಅದಕ್ಕೆ ರಾಮೋ ವಿಗ್ರಹವಾನ್ ಧರ್ಮ ಯಸ್ಮಿನ್ನ ಚಲತೆ ಧರ್ಮ ಯೋ ಧರ್ಮಂ ನಾತಿ ವರ್ತತೆ ಯೋ ಬ್ರಾಹ್ಮಮಸ್ತ್ರಂ ವೇದಾಂಶ ವೇದ ವೇದ ವಿದಾಂಬರಹ ಅಂತ ರಾವಣನ ಕಡೆಯವರು ರಾಮನ ಪರಿಚಯ ಮಾಡಿಸ್ತಾರೆ. ಅಲ್ಲಿ ಪರ್ವತದ ಮೇಲೆ ನಿಂತ್ಕೊಂಡು ರಾವಣನಿಗೆ ಆ ರಾಮನನ್ನು ತೋರಿಸ್ತಾ ಅವನು ಹೇಳ್ತಾನೆ, ಯಸ್ಮಿನ್ನ ಚಲತೆ ಧರ್ಮ ಯೋ ಧರ್ಮಂ ನಾತಿ ವರ್ತತೆ. ಯಾವನು ಧರ್ಮವನ್ನು ಜೀವನದಲ್ಲಿ ಬಿಡೋದಿಲ್ವೋ,
ಯಾವನಲ್ಲಿ ಧರ್ಮವೂ ಬಿಟ್ಟು ಹೋಗೋದಿಲ್ವೋ, ಯಾವನು ಬ್ರಾಹ್ಮಾಸ್ತ್ರಾದಿಗಳನ್ನ ಅಸ್ತ್ರನ ತಿಳ್ಕೊಂಡ್ಯಾನೋ, ಯಾವನು ಸಕಲ ಶಾಸ್ತ್ರಗಳನ್ನು ತಿಳ್ಕೊಂಡ್ಯಾನೋ ಅವನೇ ಇವನು ರಾಮೋ ವಿಗ್ರಹವಾನ್ ಧರ್ಮ ಅಂತ. ಅಂಥ ರಾಮನನ್ನು ನಾವು ನಿರಂತರವಾಗಿ ಹೃದಯದಲ್ಲಿಟ್ಕೊಂಡು ಧರ್ಮವನ್ನು ನಾವು ಉಳಿಸ್ಬೇಕು ಅಂತಂದರೆ ನಿಜವಾಗಿಯೂ ತುಂಬ ಪ್ರಯತ್ನ ಮಾಡಬೇಕು. ನಾನು ಅದಕ್ಕೆ ಬಹಳವಾಗಿ ನಮ್ಮ ತಂದೆ ಹೇಳ್ತಾಯಿದ್ರು, ನಜಾತು ಕಾಮಾನ್ ನ ಭಯಾನ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ. ಜೀವನದಲ್ಲಿ ಕಷ್ಟ ಬರುತ್ತೆ, ಪ್ರಾಣನೂ ಹೋಗಬಹುದು, ಆದರೆ ಧರ್ಮ ಮಾತ್ರ ಬಿಡಬಾರ್ದು. ಕಾಮದಿಂದಲಾಗಲಿ ಲೋಭದಿಂದಲಾಗಲಿ ಯಾವುದಿಂದಲಾಗಲಿ ಸುಳ್ಳು ಅನ್ನೋದು ಇಲ್ಲವೇ ಇಲ್ಲ. ರಾಮೋ ದ್ವಿರ್ನಾಭಿಭಾಷತೆ. ಅಂಥ ರಾಮ ಜೀವನದಲ್ಲಿ ಎಷ್ಟು ರಾಮಾಯಣ ಕಥೆ ಕೇಳಿದ್ದೀನಿ, ನಾನು ಕಥೆ ಹೇಳೋಲ್ಲ. ಆ ಯಜ್ಞಮಯವಾಗಿ ರಾಮ ಹೇಗಿದ್ದ, ಯಾವ ರೀತಿ ತ್ಯಾಗ ಮಾಡ್ದ. ರಾಮಾಯಣದಲ್ಲಿ ಇಬ್ಬರು ನನಗೆ, ಒಬ್ಬ ರಾಮ ಒಬ್ಬ ಭರತ. 14 ವರ್ಷ ರಾಜ್ಯಭಾರ ಮಾಡಿದರೆ ನಂದಿಗ್ರಾಮದಲ್ಲಿ ರಾಮನಂತೆ ಇದ್ದು ನನ್ನದು ಅಂತ ಏನೂ ಇಲ್ಲ ಅಂಥೇಳಿ ರಾಜ್ಯಭಾರ ಮಾಡಿದ್ನಲ್ಲ, ಅಂಥ ಭರತ ಯಾರಿದ್ದಾರೆ? ನ್ಯಾಸ ನಮಗೆ ಕೊಟ್ಟಿರೋದಲ್ಲ, ಯಾರದ್ದೋ? ರಾಮಂದು. ನಿಮ್ಮ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಯಾರದ್ದೋ? ರಾಮಂದು. ಹಾಗೆ ನೀವು ಜೀವನದಲ್ಲಿ ನಡ್ಕೊಂಡಿದ್ರೆ ನಿಮ್ಮಲ್ಲೂ ಧರ್ಮ ಅನ್ನೋದು ಇರುತ್ತೆ. ಇಷ್ಟು ಯಾಕೆ ಹೇಳಿದೆ? ಯಜ್ಞೋಪವೀತ ಅನ್ನೋದು ಅವ್ರು ಚೆನ್ನಾಗಿ ಹೇಳಿದರು. ಯಜ್ಞೋಪವೀತದ ಬಗ್ಗೆ ತ್ರಿವೃತ್ ಹೇಳಿದರು. ಹಾಕ್ಕೊಳ್ಳೇಬೇಕು ಅಂದರು. ಈ ಸನ್ಯಾಸಿ ಯಜ್ಞೋಪವೀತ ಹಾಕ್ಕೊಳ್ಳೋ ಹಾಗಿಲ್ಲ, ತೆಗಿಬೇಕು ಯಜ್ಞೋಪವೀತವನ್ನು. ಯಾಕೆಂದರೆ ಕರ್ಮ ಬಿಟ್ಟೆ ನಾನು, ಸರ್ವಧರ್ಮಾನ್ ಪರಿತ್ಯಜ್ಯ ಬಿಟ್ಟೆ. ನನಗೆ ಯಾರೂ ಇಲ್ಲ, ನಾನು ಯಾರಿಗೂ ಸೇರಿಲ್ಲ, ನನ್ನವರು ಯಾರೂ ಇಲ್ಲ ಅಂತ. ನಮೇ ಕಶ್ಚಿತ್ ನಾಹಂಕಸ್ಯಚಿತ್ ಘೋಷಣೆ ಮಾಡಿ ನಾನು ಎಲ್ರಿಗೂ ಸೇರಿದವನು ಅಂತ. ಈಗ ಅಂಥ ಸನ್ಯಾಸಿಗೂ ಯಜ್ಞೋಪವೀತ ಯಾವುದು ಅಂತ ಒಂದು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಯಜ್ಞೋಪವೀತ ಯಾವುದು, ಅವನಿಗೆ ದಂಡ ಇದು ಯಾವುದು ಅಂತ. ಅಂದರೆ ಯಜ್ಞೋಪವೀತ ಅಂದರೆ ಯಜ್ಞಮಯವಾಗಿರಬೇಕು, ಉಪವೀತನಾಗಿರಬೇಕು ಅಂತ. ಇದು ಯಜ್ಞೋಪವೀತದ ಮಹತ್ವ. ಈ ವೇಷ ಮಾತ್ರ ಪ್ರಧಾನವಾದರೆ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಹೊಂದಲ್ಲ. ನೀವು ಬರೀ ಉಪವೀತ ಹಾಕ್ಕೊಂಡು ಕಾಶ್ಮೀರದಲ್ಲಿ ಬದರಿಕಾಶ್ರಮ ಬದರಿನಾರಾಯಣ ಪೂಜೆ ಮಾಡೋರು ನಾಳೆ ನೀವು ಐಸ್ ಹಾಕ್ತೀರಿ ಅಷ್ಟೇ. ಏನಾಗ್ತೀರಿ? ಐಸಿನ ಮುದ್ದೆ ಹಾಕ್ತೀರಿ, ಆಗಲ್ಲ. ಆದ್ದರಿಂದ ಈ ಯಜ್ಞೋಪವೀತದ ಹೊರಗಿನ ಚಿಹ್ನೆ ಇದೆಯಲ್ಲ, ಅದು ಉಪಲಕ್ಷಣ ಅಂತೀವಿ ನಾವು. ಅವನು ಅದು ಒಂದು ರೀತಿ ಸಿಂಪ್ಲಿಸಿಟಿನೂ ಹೌದು. ಎಲ್ಲರೂ ಒಂದೇ ಥರ ಇರೋದಿದೆಯಲ್ಲ, ಉಪವೀತ ಹೊದ್ಕೊಳ್ಳೋದು, ಪಂಚ ಹೊದ್ಕೊಳ್ಳೋದು, ಇದು ಒಂದು ರೀತಿ ಒಬ್ಬರು ಹೆಚ್ಚು ಕಡಿಮೆ ಅಂತ ಆಗೋಲ್ಲ. ಸಮವಸ್ತ್ರ ಅಂತ ಹೇಳ್ತಾರಲ್ಲ, ಅದಕ್ಕೇನು ಹೆಸರು? ಸಮವಸ್ತ್ರಕ್ಕೆ ಯೂನಿಫಾರ್ಮ್. ಯೂನಿಫಾರ್ಮ್ ಇಂಗ್ಲೀಷ್ ಬರೋಲ್ಲ ನನಗೆ. ಹೀಗೆ ಸಮವಸ್ತ್ರದಂತೆ ಹೆಚ್ಚು ಕಡಿಮೆ ಇಲ್ಲದೆ ಎಲ್ಲ ಒಟ್ಟಿಗೆ ಇರ್ತೀವಿ. ನೋಡೋರಿಗೆ ಒಂದು ಆತ್ಮವಿಶ್ವಾಸ ಇರುತ್ತೆ. ಇದೆಲ್ಲ ಸಾಮಾಜಿಕವಾದಂಥ ಒಂದು ಬೆಳವಣಿಗೆ, ಹೌದು, ಒಪ್ಕೋತೀವಿ ನಾವು. ಆದರೆ ಯಜ್ಞೋಪವೀತ ಹೊದ್ಕೊಂಡು ಮಾತ್ರಕ್ಕೆ ಅವನೇನು ಬ್ರಾಹ್ಮಣನಾಗಲ್ಲ, ಅಷ್ಟು ಮಾತ್ರದಿಂದ ಆಗೋಲ್ಲ. ಯಜ್ಞೋಪವೀತ ಅನ್ನೋದು ಮುಂಚೆ ಕರ್ಮದ ಅಂಗ, ಅದು ನೆನಪಿಟ್ಕೋಬೇಕು. ಅದಕ್ಕೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಅಂತ ಮಂತ್ರ ಹೇಳಿ ಮಾರ್ಜನೆ ಮಾಡಿ ಧಾರಣೆ ಮಾಡ್ತಾರೆ, ಹೌದಾ? ಇದು ಯಜ್ಞೋಪವೀತ ಅನ್ನೋದು ಯಜ್ಞಕ್ಕೋಸ್ಕರ ಇರುವ ಉಪವೀತ. ಯಜ್ಞ ಅನ್ನೋದು ಮನುಷ್ಯನ ಜೀವನದಲ್ಲಿ ಇರಲೇಬೇಕು. ಆ ಯಜ್ಞದಲ್ಲಿ ಮೊದಲನೇ ಯಜ್ಞ ಸ್ವಾಧ್ಯಾಯ. ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ಭಾಳ ಚೆನ್ನಾಗಿ ಹೇಳಿದ್ದಾನೆ. ಬಾಲ್ಯ ಅಂದರೆ ಪ್ರಶ್ನಾತೀತವಾಗಿ ಹೋಗಬೇಕು, ಗುರುಕುಲಕ್ಕೆ ಹೋಗಬೇಕು ಅಂದರೆ ಹೋಗಬೇಕು. ಹಾಗೆ ಯೌವನದಲ್ಲಿ ದುಡಿಬೇಕು ಅಂದರೆ ದುಡಿಬೇಕು, ಸಂಪತ್ತು ಮಾಡಬೇಕು. ಮನುಷ್ಯ ಇಲ್ಲಿ ನಿಮಗೆ 5 ಧರ್ಮ ಹೇಳಿಬಿಡ್ತೀನಿ. ಮನುಷ್ಯ ಧರ್ಮ, ಕುಟುಂಬ ಧರ್ಮ, ಆದಮೇಲೆ ವರ್ಣಾಶ್ರಮ ಧರ್ಮ, ಆದಮೇಲೆ ಸಾಮಾಜಿಕ ಧರ್ಮ, ಆಮೇಲೆ ರಾಷ್ಟ್ರ ಧರ್ಮ ಅಂತ. ಈ 5 ಧರ್ಮ ನಿಮ್ಮಲ್ಲಿ ನಿತ್ಯ. 5ಕ್ಕೂ ಟೈಮ್ ಕೊಡಬೇಕು. ನೀವು ಎಲ್ಲಿ ಕೊಡ್ತೀರಾ? ಬೆಳಗ್ಗೆ ಎದ್ದು ಮನುಷ್ಯ ಧರ್ಮ ಅಂದರೆ ಅನ್ನಕ್ಕೋಸ್ಕರ ದುಡಿಮೆ ಮಾಡೋದು. ಬೆಳಗ್ಗೆ ಎದ್ದು ಕೂಡಲೇ ಬೈಕ್ ತೊಗೊಂಡು ಹೊಡಿತಾರೆ. ನನಗೆ ನಮ್ಮ ಆಶ್ರಮದಲ್ಲೂ ಇದ್ದಾರೆ ಹುಡುಗರು. ಬೇಗ ಹೇಳಲ್ಲ. ಯಾವತ್ತು ಬೇಗ ಹೇಳಲ್ಲ? ಯಾವತ್ತು ಆರ್ತಿಜ್ಯ ಇಲ್ವೋ ಅವತ್ತು. ಯಾವತ್ತು ಆರ್ತಿಜ್ಯ ಇದೆಯೋ 4 ಗಂಟೆಗೆ ಹೇಳ್ತಾರೆ. ನಮಗೆ ಹೇಗೆ ದುಡ್ಡು ಹಾರಿಸತ್ತೆ ಅಂತ ಮನುಷ್ಯನನ್ನು. ಇದು ದುಃಖದ ಮಾತು. ಮನುಷ್ಯ ದುಡಿಬೇಕು ಅನ್ನೋದು ನಿಜ, ಅನ್ನ ಸಂಪಾದನೆ ಮಾಡಬೇಕು. ಆದರೆ ನಮ್ಮಲ್ಲಿ ಏನು ಹೇಳಿದ್ದಾನೆ? ಕುಂಭೀಧಾನ್ಯ ಅಲೋಲುಪಾಹ. ಏನು ಚೆನ್ನಾಗಿದೆ ವಾಕ್ಯ. ಕುಡಿಕೆ ಅಷ್ಟು ಇರಬೇಕಂತೆ. ಯಾವ ಅಪೇಕ್ಷೆನೂ ಬರದೇ ಇದ್ದವರು ಅವರೇ ಶಿಷ್ಟರು.
ಬಾಕಿ ಹೆಚ್ಚಿದ್ದವರೆಲ್ಲ ಅಶಿಷ್ಟರು ಅಂದರು. ಶಿಷ್ಟವಾಕ್ಯ ಏನು ಹಿಂದಿನ ವ್ಯವಸ್ಥೆ ಎಷ್ಟಿತ್ತು ಅಂದರೆ ಅತ್ಯಂತ ನಿಸ್ಪೃಹ, ತನ್ನದು ಅನ್ನೋದಿಲ್ಲ. ಅಂಥವನು ಬ್ರಾಹ್ಮಣ, ಅವರೇ ಶಿಷ್ಟರು, ಅವರೇ ಆದರ್ಶಪ್ರಾಯರು ಅಂತ ಹೇಳಿದ್ದಾರೆ. ಹೀಗೆ ದುಡಿಮೆ ಮಾಡಬೇಕು ಅನ್ನೋದು ಗೃಹಸ್ಥನ ಧರ್ಮದಲ್ಲಿ ಕರೆಕ್ಟ್. ಆದರೆ ನಿಮಗೆ ಒಂದು ಮಾತು ಹೇಳ್ತೇನೆ, ದುಡ್ಡು ಬರೋದು ನಿಮ್ಮ ಪ್ರಯತ್ನ ಬರೀ ಅಲ್ಲ, ಇಲ್ಲಿರಬೇಕು. ಎಷ್ಟು ದುಡಿದ್ರೂ ನಿಲ್ಲಲ್ಲ. ನಮ್ಮವ್ರು ಹೇಳ್ತಾರೆ, ಈ ಪಾಪದಿಂದ ದುಡ್ದದ್ದು ಎಲ್ಲೋ ರೋಗದಲ್ಲಿ ಹೋಗುತ್ತೆ, ಇಲ್ಲ ಯಾರೋ ಹೊಡ್ಕೊಂಡು ಹೋಗ್ತಾರೆ. ಈಗಿನ ಕಾಲದಲ್ಲಿ ಬ್ಯಾಂಕಲ್ಲಿಟ್ಟರು ಏನೋ ಹ್ಯಾಕ್ ಅಂತಾರಲ್ಲ, ಎಂಥ ಹ್ಯಾಕ್ ಅಂದ್ರೆ ನಂಗೆ ಗೊತ್ತಿಲ್ಲ, ಹ್ಯಾಕ್ ಮಾಡಿಬಿಡ್ತಾರಂತ. ಸ್ವಲ್ಪ ಅಲ್ಲ, ಲಕ್ಷಗಟ್ಟಲೆ ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ಕಳ್ಕೊಂಡಿದ್ದಾರೆ. ನಾನು ಹೇಳಿದೆ, ಅವರೇನು ತಪ್ಪು ಮಾಡಿಲ್ಲ, ನೀನು ಸರಿಯಾಗಿ ವಿನಿಯೋಗ ಮಾಡಿಲ್ಲ, ಅವ್ರು ವಿನಿಯೋಗ ಮಾಡ್ತಾರೆ ಎಂದ. ತುಂಬ ಚೆನ್ನಾಗಿದೆ ಈ ಪ್ರಪಂಚದ ಸ್ಥಿತಿ. ಹೀಗೆ ಗೃಹಸ್ಥನಾದವನು ಅನ್ನ ಸಂಪಾದನೆ ಮಾಡಬೇಕು, ಕುಟುಂಬವನ್ನು ಪೋಷಣೆ ಮಾಡಬೇಕು, ಬಂದ ಅತಿಥಿಗಳಿಗೆ ಹಾಕಬೇಕು. ಬಹಳ ದೊಡ್ಡದು. ಸರ್ವೋಪಕಾರ ಕ್ಷಮಮಾಶ್ರಮಂತೆ ಕಾಲೋಹ್ಯಯಂ ಸಂಕ್ರಮಿತುಂ ದ್ವಿತೀಯಂ. ಏನು ಚೆನ್ನಾಗಿ ಹೇಳಿದ್ದಾನೆ. ಎರಡನೇ ಆಶ್ರಮ ಇದೆಯಲ್ಲ, ಅದು ನಿತ್ಯವಾಗಿ ನೀವು ಮಾಡಲೇಬೇಕು. ಟೈಮ್ ಆಯ್ತು, ಇನ್ನು 5 ನಿಮಿಷ ಇದೆ, ನಿಲ್ಲಿಸ್ಬಿಡ್ತೇನೆ. ಟೈಮ್ ಅಂದರೆ ಟೈಮ್. ನಾನು ಅಲ್ಲಿಂದ ಮುಂದಕ್ಕೆ ಹೋಗಲ್ಲ, ಯಾಕಂದ್ರೆ ನನಗೆ ಮಾತಾಡೋದು ಇಷ್ಟ ಇಲ್ಲ. ಗೊತ್ತು, ಕೇಳೋರಿಗೆ ಎಷ್ಟು ಕಷ್ಟ ಆಗತ್ತೆ ನಾನು ಅನುಭವಿಸಿದ್ದೀನಿ, ಅದನ್ನು ಬೇಗ ನಿಲ್ಲಿಸ್ಬಿಡ್ತೀನಿ. ಹೀಗೆ ಆ ಗೃಹಸ್ಥಾಶ್ರಮದಲ್ಲಿ ಮಕ್ಕಳನ್ನು ಬೆಳೆಸೋದು ತುಂಬ ಕಷ್ಟ. ಎಷ್ಟೋ ಜನಕ್ಕೆ ನೆನ್ನೆ ಒಬ್ಬರು ಹೇಳಿದರು, 19ನೇ ವಯಸ್ಸಿನ ಕಂಡ್ರೆ ಏನು ಓದೋದ್ರಲ್ಲಿ ಏನಾಯ್ತು ಏನೋ ಆತ್ಮಹತ್ಯೆ ಮಾಡಿ, ವಿಷ ಕೊಡೋದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಈ ಆಧುನಿಕ ವಿದ್ಯಾಭ್ಯಾಸವನು. ನನಗೆ ನೋವು. ಅಲ್ಲ, ಟೀನ್ ಏಜು, ಇನ್ನೂ ಪ್ರವೇಶ, ಬ್ರಾಹ್ಮಣ ಹುಡುಗ, 19ನೇ ವಯಸ್ಸಿನವನು ಆತ್ಮಹತ್ಯೆ ಮಾಡಿಕೊಂಡ ಅಂದರೆ ಎಂಥ ಅನ್ಯಾಯ ರೀ. ಯಾರ ತಪ್ಪಿದು? ಬರೀ ಹುಡುಗಂದಲ್ಲ, ಸಮಾಜ, ಕುಟುಂಬ, ಎಲ್ಲ ಸೇರಿ ತಪ್ಪು ಮಾಡಿದ್ದೀರಿ. ಯಾಕೆಂದರೆ ಅವನಿಗೆ ಸ್ಪರ್ಧೆಯಲ್ಲಿ ಡೆಸ್ಪರೇಟ್ ಆಗಿರ್ತಾನೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ನನ್ನ ಕೈಲಿ ಏನಾಗಲ್ಲ, ನಾನು ಬದುಕು, ನಾನು ಯಾರಿಗೂ ಬೇಡ, ನನಗೂ ಯಾರೂ ಬೇಡ, ನಾನು ಹೊರಟೋಗ್ತೀನಿ ಅಂತ ಹೊರಟೋಗಿದ್ದಾನೆ. ಇದು ಎಷ್ಟು ಸಾಮಾಜಿಕವಾದ ದೌರ್ಬಲ್ಯ. ಖಂಡಿತ ಆಗಬಾರ್ದು. ಅದನ್ನು ಮಕ್ಕಳನ್ನು ಬೆಳೆಸುವಾಗ ತುಂಬ ಪ್ರೀತಿ ಕೊಡಬೇಕು ನೀವು. ಒಂದು ಚೂರು ಬೈಬಾರ್ದು. ಬೈದು ಹೊಡೆದು ನಾನು ಹೇಳ್ತಾ ಇದ್ದೆ, ಓದು 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 ಓದೋದಲ್ಲಮ್ಮ, ಕೇಳು 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 ಅಂತ ಹೇಳು ಒಂದೇ ನಾನು. ಓದು 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 ಅಂದರೆ ಓದೋದ್ರಿಂದ ಜ್ಞಾನ ಬರಲ್ಲ. ಯಾವುದರಿಂದ ಜ್ಞಾನ ಬರುತ್ತೆ? ಕೇಳು ಕೇಳು, ಶ್ರವಣ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಹೇಳಿದೆ ಹೊರತು ಪಠಿತವ್ಯೋ ಲೇಖಿತವ್ಯೋ ಪರೀಕ್ಷಾ ಕರ್ತವ್ಯ ಇದಲ್ಲೂ ಇಲ್ಲ. ಅಲ್ಲಿ ಹುಚ್ಚು. ಯಾರು ನಮ್ಮ ಅನುಭವನ ಪರೀಕ್ಷೆ ಮಾಡ್ತಾರೆ? ನನ್ನ ಯೋಗ್ಯತೆಯನ್ನು ಇಲ್ಲಿ ಯಾರು ಪರೀಕ್ಷೆ ಮಾಡ್ತಾರಾ? ಗುರುಗಳು ಕೊಟ್ಟದ್ದು ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಯಾರು ಪರೀಕ್ಷೆ ಮಾಡ್ತಾರೆ? ಯಾರ ಕೈಲೂ ಆಗಲ್ಲ. ಅಂದರೆ ನಾವು ಜೀವನದಲ್ಲಿ ಕಂಪ್ಯಾರಿಟಿವ್ ಮಾಡ್ಕೋಬಾರ್ದು, ಅನುಕರಣೆ ಮಾಡಬಾರ್ದು, ಸ್ಪರ್ಧೆ ಮಾಡಬಾರ್ದು. 3 ಮಾಡಬಾರ್ದು. ಯಾವುದು 3? ಕಂಪ್ಯಾರಿಸನ್, ಅವ್ರ ಥರ ಅವ್ರು ಹೇಗಿದ್ದಾರೆ, ನಾವು ಹೇಗಿದ್ದೀವಿ. ಸ್ಪರ್ಧೆ, ಪೈಪೋಟಿ. 99% ಬರಬೇಕು. ಎಂತ 9%? ಎಷ್ಟು ನಂಬರ್ ಬಂದರೆ ಏನಂತೆ? ಅವ್ರು ಯಾವನೋ ಒಬ್ಬ ಯಾವತ್ತೋ ಬರೋದಕ್ಕೆ ಏನೋ ಒಂದು ಕೊಡ್ತಾನೆ, ಆ ವ್ಯಾಲ್ಯೂಯೇಷನ್ನು. ಅವನು ಮಹಾಸ್ವಾರ್ಥಿ, ದುಡ್ಡು ಕೊಟ್ಟವ್ರಿಗೆ ನಂಬರ್ ಕೊಡ್ತಾನೆ. ಅದೆಲ್ಲ ಹೋಗೋದುಂಟೇನ್ರಿ, ಅವನ ತಪ್ಪಲ್ಲ, ನಮ್ಮದು ತಪ್ಪು. ನಾವು ಮೌಲ್ಯಮಾಪನಕ್ಕೆ ಸಿಗಾಕೋಬಾರ್ದು, ನಾವು ಸ್ಪರ್ಧೆ ಮಾಡಬಾರ್ದು, ನಾವು ಅನುಕರಣೆ ಮಾಡಬಾರ್ದು. ಈ 3 ಬಿಟ್ಟು ವಿದ್ಯಾಭ್ಯಾಸ ಮಾಡಿ, ಒಳ್ಳೆಯ ಜೀವನ ಬರುತ್ತೆ. ಇಂಥ ಅದ್ಭುತವಾದ ಈ ಸಮಾಗಮದಲ್ಲಿ ಪುನಃ ಕೊನೆಯಲ್ಲಿ ಹೇಳ್ತೇನೆ, ಎಲ್ಲ ಜನರಿಗೂ ಹಿತವಾಗುವ ಧರ್ಮ ಚಿಂತನೆ ನಡೆಯಲಿ. ಹೆಣ್ಮಕ್ಕಳು ಬರಲಿ, ಹುಡುಗರು ಬರಲಿ. ವಯಸ್ಸಾದವ್ರು ಬಿಳಿ ಕೂದಲು ನೋಡ್ತಾ ಇದ್ದರೆ ಸರಿ, ಮಾತು ನಿಲ್ಲಿಸ್ಬೇಡ, ಸಾಕು ಅನಿಸುತ್ತೆ. ಯಾಕೆಂದರೆ ನಮ್ಮಲ್ಲಿ ವೇದಾಂತಲ್ಲಿ ಹೇಳ್ತೀವಿ, ಹೇಳ್ತಾ ಇದ್ದ ಹಾಗೆ ನಿದ್ದೆಗೆ ಹೋಗ್ತಾರೆ. ಅದನ್ನು ವೇದಾಂತ ಪಾಠದಲ್ಲಿ ಶಾಂತಿ ಉಂಟು. ಯಾಕೆ ಶಾಂತಿ ಉಂಟು ಹೇಳಿ? ತಕ್ಷಣ ಚೆನ್ನಾಗಿ ನಿದ್ದೆ ಬರುತ್ತೆ. ಆದ್ದರಿಂದ ನಿಮಗೆ ಇನ್ನೊಂದು ಸಲ ಹೇಳ್ತೇನೆ, ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಧಸೆ. ಭೀಷ್ಮರು ಧರ್ಮರಾಜನಿಗೆ ಕೊನೆಯಲ್ಲಿ ಹೇಳುವಾಗ ರಾಜಧರ್ಮ, ಆಪದ್ಧರ್ಮ, ಮೋಕ್ಷ ಧರ್ಮ ಎಲ್ಲವನ್ನು ಹೇಳುವಾಗ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನು ಗುರುಗಳಿಂದ ನಿಜವಾಗಿಯೂ ಸೇವೆ ಮಾಡಿ, ಗುರು ಶುಶ್ರೂಷೆ ಮಾಡಿ, ಶ್ರವಣ ಮಾಡಿ ಕಲಿತದ್ದು. ನಾನು ಯಾವ ಪರೀಕ್ಷೆನೂ ಕೊಟ್ಟಿಲ್ಲ. ನೀವು ಕೇಳಿದರೆ ಎಷ್ಟನೇ ಕ್ಲಾಸ್ ಅಂದರೆ ಹೀಗೆ ಅಂತೀನಿ. ಎಷ್ಟು ಹೇಳಿ?
ಪ್ರೈಮರಿ 5ನೇ ಕ್ಲಾಸ್ ಅಷ್ಟೆ. ಆದರೆ ನನಗೆ ತೃಪ್ತಿ ಎಷ್ಟಿದೆ ಅಂದರೆ ಬದುಕು ಪರಿಪೂರ್ಣವಾಗಿದೆ. ಏನು ಎಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ. ಅಷ್ಟು ಗೀತೆಯನ್ನು ಹೇಳ್ಕೊಟ್ಟಿದ್ದಾರೆ, ಅಷ್ಟು ಪ್ರಸ್ಥಾನತ್ರಯ ಶಂಕರ ಭಾಷ್ಯ, ಅಷ್ಟು ವೇದಾಧ್ಯಯನ ಆಯಿತು, ಅಷ್ಟು ವ್ಯಾಕರಣ ಕಲ್ತದ್ದಾಯಿತು, ಧರ್ಮಶಾಸ್ತ್ರ ಓದಿದ್ದಾಯಿತು. ಕೊನೆಗೆ ಹೇಳ್ತೇನೆ, ಸರ್ವಂ ಗುರುಚರಣದಿಂದ ಅರ್ಪಣಮಸ್ತು. ಗುರು ಸೇವೆ ಮಾಡುವ ಭಾಗ್ಯ ಈ ಪ್ರವಚನವು, ಗುರುಗಳ ಸೇವೆ. ನನ್ನ ಮಾತನ್ನು ನಿಲ್ಲಿಸ್ತೇನೆ. ಓಂ